ಸೊ ಹಲೋ ಫ್ರೆಂಡ್ಸ್, ಹೇಗೆಲ್ಲ ಚೆನ್ನಾಗಿದ್ದಾರೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಬಯೋಮಾಲಿಕ್ಯೂಲ್ಸ್. ಸೊ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ನೀವು ಈ ಚಾಪ್ಟರ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸೊ ಇಲ್ಲಿ ನಾವು ನೋಡೋದಾದರೆ 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟು ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಇರೋದೇನೆಂದರೆ MCQs ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ, 2 ಕ್ವಶನ್ ಬರುತ್ತೆ. ಓಕೆನಾ. ಸೊ ಟೋಟಲ್ ನಮ್ಗೆ ಏನಾಗುತ್ತೆ 5, 2 ಆಮೇಲೆ 2, ಸೊ 9 ಮಾರ್ಕ್ಸ್ ಬರುತ್ತೆ. ಸೊ 9 ಮಾರ್ಕ್ಸ್ ನೀವು ಈಸಿಯಾಗಿ ಚಾಪ್ಟರಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಹೇಗೆ, ಏನು, ಎಲ್ಲಿ ಓದಬೇಕು, ಏನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಅದರ ಮೇಲೆ ಅದ್ರ ಜೊತೆಗೆ ಇದರ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಓಕೆನಾ, ಸಿಂಪಲ್. ಸೊ ಅದೇ ರೀತಿ ನಾನು ಬೇರೆ ಚಾಪ್ಟರ್ಸ್ಗಳನ್ನು ಮಾಡಿದ್ದೀನಿ, 4 ಆರ್ಗ್ಯಾನಿಕ್ ಚಾಪ್ಟರ್ಸ್ಗಳು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳು. ಸೊ ಆ ವಿಡಿಯೋಸ್ಗಳನ್ನು ಚೆಕ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬಯೋಮಾಲಿಕ್ಯೂಲ್ಸ್. ಸೊ ಬಯೋಮಾಲಿಕ್ಯೂಲ್ಸಲ್ಲಿ ನಮಗಿರೋದು ಸ್ಟಾರ್ಟಿಂಗಲ್ಲಿ ಇವಾಗ ಕಾರ್ಬೋಹೈಡ್ರೇಟ್ಸ್. ಸೊ ಒನ್ ಬೈ ಒನ್ ಎಲ್ಲದನ್ನೂ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟ್ ಇರೋದು ಕಾರ್ಬೋಹೈಡ್ರೇಟ್ಸ್. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಸಿಂಪಲ್, ನಮ್ಗೆ ಬೇಕಾಗಿರೋ ಶುಗರ್ ಯೂನಿಟ್ಸ್ಗಳು. ಸೊ ನಮ್ಗೆ ಎನರ್ಜಿ, ಗ್ಲೂಕೋಸ್ ಬೇಕಲ್ಲ, ಸೊ ಏನು ಒಂದು ಕಾರ್ಬೋಹೈಡ್ರೇಟ್ಸ್. ಓಕೆನಾ. ಸೊ ಇದರಲ್ಲಿ ನಮಗೆ ನಾವು ಡೆಫಿನೇಷನ್ ನೋಡೋದಾದ್ರೆ, ಕಾರ್ಬೋಹೈಡ್ರೇಟ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಅಂತ. ಸೊ ಮೀನಿಂಗ್ ಏನು? ಪಾಲಿಹೈಡ್ರಾಕ್ಸಿ ಅಂದರೆ ಜಾಸ್ತಿ OH ಗ್ರೂಪ್ಗಳೇ ಇರ್ತವೆ ಅಂತ. ಸಿಂಪಲ್. ಓಕೆನಾ. ನೀವು ನೋಡ್ಬೋದು ಜಾಸ್ತಿ OH ಗ್ರೂಪ್ಗಳೇ ಇರ್ತವೆ. ನೆಕ್ಸ್ಟ್ ಸೆಕೆಂಡ್ ಏನು? ಆಲ್ಡಿಹೈಡ್ಸ್ ಆರ್ ಕೀಟೋನ್ ಫಂಕ್ಷನಲ್ ಗ್ರೂಪ್ಗಳು ಇರ್ತವೆ ಅಂತ. ಸೊ ಜಾಸ್ತಿ ಹೈಡ್ರಾಕ್ಸಿ, ಆಲ್ಡಿಹೈಡ್ಸ್ ಅಥವಾ ಕೀಟೋನ್ ಫಂಕ್ಷನಲ್ ಗ್ರೂಪ್ಗಳು ಇರ್ತವೆ ಅಂತ. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಪ್ಟಿಕಲಿ ಆಕ್ಟಿವ್. ಸೊ ಆಪ್ಟಿಕಲಿ ಆಕ್ಟಿವ್ ಅಂದರೆ ನಮಗೇನಿರುತ್ತೆ? ಸೊ ಎಲ್ಲ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿರ್ತವೆ. ಅದಕ್ಕೇನಂತ ಕರಿತೀವಿ ನಾವು? ಎಸಿಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ. ಸೊ 4 ಡಿಫ್ರೆಂಟ್ ಗ್ರೂಪ್ಗಳು ಕನೆಕ್ಟ್ ಆಗಿದ್ರೆ ಅದಕ್ಕೇನಂತ ಕರಿತೀವಿ? ಆಪ್ಟಿಕಲಿ ಆಕ್ಟಿವ್ ಅಂತ. ಸೊ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ನ ನಾವೇನಂತ ಕರಿತೀವಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂತ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದಾಗ ನಾವೇನು ಮಾಡ್ತೀವಿ? ಸ್ಟ್ರಕ್ಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಇನ್ ಕೆಮಿಸ್ಟ್ರಿ. ಓಕೆನಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ಗಳು, ಇವೆರಡು ನೆನ್ಪಿಟ್ಕೊಂಡಿರಿ. ಎಟ್ ದ ಎಂಡ್ ತನಕ ನೀವು 2 ಸ್ಟ್ರಕ್ಚರಿಂದನೇ ಎಲ್ಲದೂ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸ್ಯಾಕರೈಡ್ಸ್ ಅನ್ನೋದು, ಕಾರ್ಬೋಹೈಡ್ರೇಟ್ಸ್ಗೆ ನಾವು ಸ್ಯಾಕರೈಡ್ಸ್ ಅಂತೀವಿ. ಸ್ಯಾಕರೈಡ್ಸ್ ಅಂದರೆ ಶುಗರ್ ಅಂತ. ಸೊ ಇದು ವರ್ಡ್ ಬಂದಿರೋದು ಸ್ಯಾಕರೈಡ್ಸ್ ಅಂತ, ಶುಗರ್ ಅಂತ. ಓಕೆನಾ. ಸೊ ಇವಾಗ ಮಿಲ್ಕಲ್ಲೂ ನಮ್ಗೊಂದು ಶುಗರ್ ಪ್ರೆಸೆಂಟ್ ಇದೆ. ಸೊ ಅದ್ಯಾವುದು ಅಂದರೆ ಲ್ಯಾಕ್ಟೋಸ್. ಅದೇ ರೀತಿ ನಮ್ಗೆ ಶುಗರ್ ಕೇನಲ್ಲಿ ಒಂದು ಶುಗರ್ ಪ್ರೆಸೆಂಟ್ ಇದೆ, ಅದ್ಯಾವುದು ಸುಕ್ರೋಸ್ ಅಂತ. ಓಕೆನಾ. ಸೊ ಇವಾಗ ಕ್ಲಾಸಿಫಿಕೇಶನ್ ನಾವು ನೋಡ್ತಾ ಹೋದ್ರೆ, ಫಸ್ಟ್ ಇರೋದು ಮೋನೋಸ್ಯಾಕರೈಡ್, ನೆಕ್ಸ್ಟ್ ಇರೋದು ಆಲಿಗೋಸ್ಯಾಕರೈಡ್, ನೆಕ್ಸ್ಟ್ ಇರೋದು ಲಾಸ್ಟ್ ಇರೋದು ಪಾಲಿಸ್ಯಾಕರೈಡ್. ಸೊ ಇದೇನು ಹೇಳ್ತಾ ಇದೆ? ಮೋನೋಸ್ಯಾಕರೈಡ್ಸ್ ಅಂದರೆ ಸಿಂಪ್ಲೆ ಶುಗರ್ ಯೂನಿಟ್ಸ್ಗಳು, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಅಂತ. ಇವುಗಳನ್ನ ಫರ್ದರ್ ಮತ್ತೆ ನಾವು ಹೈಡ್ರೋಲೈಸ್ ಮಾಡಕ್ಕೆ ಆಗಲ್ಲ ಅಂತ. ನೆಕ್ಸ್ಟ್ ಇರೋದು ಆಲಿಗೋಸ್ಯಾಕರೈಡ್. ಸೊ ಆಲಿಗೋಸ್ಯಾಕರೈಡ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದ್ರೆ 2 to 10 ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳನ್ನ, ಈ ರೀತಿ ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸುಕ್ರೋಸ್ ಇದೆ. ಸೊ ಸುಕ್ರೋಸ್ನ ನಾನು ಹೈಡ್ರೋಲಿಸ್ ಮಾಡಿದಾಗ, ಸೊ ಇದೇನು ಡೈಸ್ಯಾಕರೈಡ್ ಅಂದರೆ 2 ಶುಗರ್ ಯೂನಿಟ್ಸ್ಗಳು ಸೇರಿ ಕೂಡ್ಕೊಂಡಿರುತ್ತೆ. ಇವಾಗ ನಾನು ಹೈಡ್ರೋಲಿಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ 2 ಸಪ್ರೇಟ್ ಮೋನೋ ಶುಗರ್ ಯೂನಿಟ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ ಮಾಲ್ಟೋಸ್. ಸೊ ಏನಾಗುತ್ತೆ ಅಂದರೆ ಇದು ಡೈಸ್ಯಾಕರೈಡ್. ಸೊ 2 ಮೋನೋ ಶುಗರ್ ಯೂನಿಟ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇದೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಪಾಲಿಸ್ಯಾಕರೈಡ್. ಸೊ ಪಾಲಿಸ್ಯಾಕರೈಡ್ಸ್ ಅಂದಾಗ ನಮ್ಗೆ ಏನಾಗಿರುತ್ತೆ ಅಂದರೆ ಸಾಕಷ್ಟು ಶುಗರ್ ಯೂನಿಟ್ಸ್ಗಳು ಕನೆಕ್ಟ್ ಆಗಿರ್ತವೆ. ಸೊ ಇದನ್ನ ಹೈಡ್ರೋಲಿಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ರೀತಿ ಸಾಕಷ್ಟು ಮೋನೋ ಶುಗರ್ ಯೂನಿಟ್ಸ್ಗಳನ್ನು ಕೊಡ್ತಾ ಹೋಗುತ್ತೆ. ಓಕೆನಾ. ಸೊ ಇಷ್ಟೇ ಇರೋದು ಕ್ಲಾಸಿಫಿಕೇಶನ್ ಆ್ಯಂಡ್ ಇದರ ಡೆಫಿನೇಷನ್. ಸೊ ಈ ಸ್ಟ್ರಕ್ಚರ್ಸ್ಗಳನ್ನ ನೋಡಿಟ್ಕೊಂಡಿರಿ. ಆಲ್ಡಿಹೈಡ್ಸ್ ಅಂದಾಗ ನಮಗೇನಿರುತ್ತೆ, 3ನೇ ಗ್ರೂಪಲ್ಲಿ OH ಮತ್ತು H ಚೇಂಜಸ್ ಆಗಿರುತ್ತೆ. ಸೊ ಕೀಟೋ ಗ್ರೂಪಲ್ಲೂ ನೀವು ನೋಡ್ಬೋದು 1, 2, 3. ಸೊ 3ನೇ ಪೊಸಿಷನ್ ಏನಾಗಿದೆ ಅಂದರೆ HOH ಡಿಫ್ರೆನ್ಸ್ ಆಗಿರುತ್ತೆ. ಸೊ ಇಲ್ಲರೂ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಉಳಿದಿರೋದು ಸೇಮ್ ಇರುತ್ತೆ. ನೀವು ನೋಡ್ಬೋದು ಸೆಕೆಂಡಲ್ಲಿ OH ಇದೆ, 4ನೇದು OH, 5ನೇ OH ಎಲ್ಲ ಒಂದೇ ಕಡೆ ಇದೆ. ಸೊ ಇದು ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಮೇಲ್ಗಡೆ ಒಂದು ಆಲ್ಡಿಹೈಡ್ ಗ್ರೂಪ್ ಇರುತ್ತೆ, ಕೆಳಗಡೆ ಒಂದು ಮೆಥನಾಲ್ ಇರುತ್ತೆ. ಸೊ CH2OH ಇರುತ್ತೆ, ಪ್ರೈಮರಿ ಆಲ್ಕೋಹಾಲ್. ಸೊ ಅದೇ ರೀತಿ ಅಪೋಸಿಟ್. ಸೊ ಇಲ್ಲೊಂದು CH2OH ಇರುತ್ತೆ. ಸೊ ಇಲ್ಲೊಂದು ಕೀಟೋ ಗ್ರೂಪ್ ಇರುತ್ತೆ, ಇಲ್ಲಿ CH2OH ಇರುತ್ತೆ. ಉಳಿದಿರೋದು 3ನೇ ಪೊಸಿಷನ್ ಒಂದು ಸ್ವಲ್ಪ ಚೇಂಜಸ್ಸು, 4, 5 ಮತ್ತೆ ಸೇಮ್ ಅದೇ ರೀತಿ ಇಲ್ಲಿದ್ದಾಗೆ ಇರುತ್ತೆ. ಓಕೆನಾ. ಸೊ ಇದು ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಸೊ ಇದು ವೆರಿ ಇಂಪಾರ್ಟೆಂಟು ನಿಮ್ಗೆ ಹೇಗೆ ಅಂತ ಇದರಿಂದ ಸ್ಟ್ರಕ್ಚರ್ಸ್ಗಳನ್ನ ಮಾಡ್ತಾ ಹೋಗ್ತೀನಿ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇಷ್ಟು ನೆಕ್ಸ್ಟ್ ನೋಡೋಣ. ಸೊ ಇವಾಗ ನೆಕ್ಸ್ಟ್ ಇರೋದು ಇವಾಗ ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳಲ್ಲಿ ನಮ್ಗೆ ಒಂದು ಸ್ವಲ್ಪ ಟೈಪ್ ಇದಾವೆ. ಅದೇನು? ಸಿಂಪಲ್. ಸೊ 3 ಇದ್ರೆ ಅದನ್ನ ಟ್ರೈಯೋಸ್ ಅಂತ ಕರಿತೀವಿ. ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇದ್ರೆ ಆಲ್ಡೋ ಟ್ರಯೋಸ್ ಆಗುತ್ತೆ, ಕೀಟೋ ಫಂಕ್ಷನಲ್ ಗ್ರೂಪ್ ಇದ್ರೆ ಕೀಟೋ ಟ್ರಯೋಸ್ ಆಗುತ್ತೆ. 4 ಇದ್ರೆ ಟೆಟ್ರೋಸ್ ಆಗುತ್ತೆ, ಆಲ್ಡೋ ಟೆಟ್ರೋಸ್, ಕೀಟೋ ಟೆಟ್ರೋಸ್. 5 ಇದ್ರೆ ಪೆಂಟೋಸ್ ಆಗುತ್ತೆ, ಆಲ್ಡೋ ಪೆಂಟೋಸ್ ಅಥವಾ ಕೀಟೋ ಪೆಂಟೋಸ್, ಡಿಪೆಂಡ್ ಆನ್ ದಿ ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಇರೋದು 6 ಇದ್ರೆ ಹೆಕ್ಸೋಸ್ ಆಗುತ್ತೆ, ಇಲ್ಲಾಂದ್ರೆ ಕೀಟೋ ಹೆಕ್ಸೋಸ್ ಆಗುತ್ತೆ. 7 ಇದ್ರೆ ಹೆಪ್ಟೋಸ್ ಆಗುತ್ತೆ, ಇಲ್ಲಾಂದ್ರೆ ಹೆಪ್ಟೋಸ್ ಆಗುತ್ತೆ. ಆಲ್ಡೋ ಹೆಪ್ಟೋಸ್ ಆಗುತ್ತೆ, ಇಲ್ಲಾಂದ್ರೆ ಕೀಟೋ ಹೆಪ್ಟೋಸ್ ಆಗುತ್ತೆ. ಇವಾಗ ಗ್ಲೂಕೋಸ್ ಮತ್ತೆ ಫ್ರಕ್ಟೋಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ 6 ಕಾರ್ಬನ್ ಆಟಮ್ಗಳಿರ್ತವೆ. ಸೊ 6 ಕಾರ್ಬನ್ ಆಟಮ್ಗಳಿದ್ದಾವೆ ಅಂದ್ರೆ ಆಲ್ಡಿಹೈಡ್ ಗ್ರೂಪ್ ಇದ್ರೆ ಗ್ಲೂಕೋಸ್ ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಆಲ್ಡೋ ಹೆಕ್ಸೋಸ್ ಆಗುತ್ತೆ. ಫ್ರಕ್ಟೋಸ್ ಅಲ್ಲಿ ಕೀಟೋ ಗ್ರೂಪ್ ಇದೆ, ಅದಕ್ಕೋಸ್ಕರ ಏನಾಗುತ್ತೆ ಕೀಟೋ ಹೆಕ್ಸೋಸ್ ಆಗುತ್ತೆ. ಸಿಂಪಲ್. ಓಕೆನಾ. ಸೊ ಇಷ್ಟೇ ಇರೋದು. ಸೊ ಜಸ್ಟ್ ಒಂದು ಕ್ಲಾಸಿಫಿಕೇಶನ್.
ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ರೆಡ್ಯೂಸಿಂಗ್ ಪ್ರಾಪರ್ಟಿ. ಸೊ ರೆಡ್ಯೂಸಿಂಗ್ ಪ್ರಾಪರ್ಟಿ ಇಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದರೆ ಒಂದು ರೆಡ್ಯೂಸಿಂಗ್ ಶುಗರ್ ಅಂತ ಇರುತ್ತೆ, ಇನ್ನೊಂದು ನಾನ್ ರೆಡ್ಯೂಸಿಂಗ್ ಶುಗರ್ ಅಂತ. ಸೊ ಇವಾಗ ನೀವು ಡೆಫಿನೇಷನ್ ನೋಡಿದ್ರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ರೆಡ್ಯೂಸಸ್ ಫೆಲ್ಲಿಂಗ್ ಸೊಲ್ಯೂಷನ್ ಆ್ಯಂಡ್ ಟಾಲೆನ್ಸ್ ರಿಯೇಜೆಂಟ್ಸ್ ಆರ್ ಕಾಲ್ಡ್ ರೆಡ್ಯೂಸಿಂಗ್ ಶುಗರ್. ಸೊ ಏನು ಮಾಡ್ತಾವಂದ್ರೆ ಈ ಕಾರ್ಬೋಹೈಡ್ರೇಟ್ಸ್ಗಳು ತನ್ನಲ್ಲಿರೋ ಎಲೆಕ್ಟ್ರಾನ್ಗಳನ್ನ ಏನು ಮಾಡ್ತಾವಂದ್ರೆ ಫೆಲ್ಲಿಂಗ್ ಸೊಲ್ಯೂಷನ್ ಮತ್ತು ಟಾಲೆನ್ಸ್ ರಿಯೇಜೆಂಟ್ಗೆ ಕೊಡ್ತವೆ. ಸೊ ಯಾರ್ಯಾರು ಶುಗರ್ ಯೂನಿಟ್ಸ್ಗಳು ಫೆಲ್ಲಿಂಗ್ ಸೊಲ್ಯೂಷನ್ ಮತ್ತು ಟಾಲೆನ್ಸ್ ರಿಯೇಜೆಂಟ್ಸ್ಗೆ ಎಲೆಕ್ಟ್ರಾನ್ಗಳನ್ನ ಕೊಡ್ತಾರೋ ಸೊ ಅವೇನು ರೆಡ್ಯೂಸಿಂಗ್ ಶುಗರ್ಸ್ಗಳು. ಯಾರ್ಯಾರು ಕೊಡಲು ಎಲೆಕ್ಟ್ರಾನ್ಗಳು ಅವೇನಾಗುತ್ತೆ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಎಲೆಕ್ಟ್ರಾನ್ಗಳನ್ನ ಹೇಗೆ ಕೊಡುತ್ತೆ ನಿಮ್ಗೊಂದು ಗೊತ್ತು, ಆಲ್ಡಿಹೈಡ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಸೊ ಟಾಲೆನ್ಸ್ ರಿಯೇಜೆಂಟ್ ಮತ್ತೆ ಫೆಲ್ಲಿಂಗ್ಸ್ ರಿಯೇಜೆಂಟ್ ಹಾಕಿದಾಗ ನಮ್ಗೇನಾಗುತ್ತೆ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಆಕ್ಸಿಡೇಷನ್ ಆಗಿದೆ. ಸೊ ಮೀನಿಂಗ್ ಏನು, ಇವು ಎಲೆಕ್ಟ್ರಾನ್ಗಳನ್ನ ಕೊಡ್ತಾ ಇದ್ದಾವೆ. ಸೊ ಟಾಲೆನ್ಸ್ ರಿಯೇಜೆಂಟ್ ಮತ್ತೆ ಫೆಲ್ಲಿಂಗ್ಸ್ ರಿಯೇಜೆಂಟ್ಗೆ ಏನು ಮಾಡ್ತಿದ್ದಾವೆ ಎಲೆಕ್ಟ್ರಾನ್ಗಳನ್ನ ಕೊಡ್ತಿದ್ದಾವೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮಗೆ ರೆಡ್ಯೂಸಿಂಗ್ ಶುಗರ್ಸ್ ಆಗಿ ಕನ್ವರ್ಟ್ ಆಗ್ತವೆ. ಸೊ ರೆಡ್ಯೂಸಿಂಗ್ ಶುಗರ್ಸ್ಗಳು ಯಾವ್ಯಾವುದು ನೀವು ನೋಡ್ಬೋದು. ಫಸ್ಟ್ ಇರೋದು ಗ್ಲೂಕೋಸ್, ಗ್ಯಾಲಕ್ಟೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್. ಸೊ ಯಾಕೆ ಇವು ರೆಡ್ಯೂಸಿಂಗ್ ಶುಗರ್ಸ್ಗಳು, ಯಾಕಂದ್ರೆ ಇವ್ರ ಹತ್ರ ಫ್ರೀ ಆಲ್ಡಿಹೈಡ್ ಅಥವಾ ಕೀಟೋ ಗ್ರೂಪ್ ಇರುತ್ತೆ. ಫ್ರೀ ಆಲ್ಡಿಹೈಡ್ ಅಥವಾ ಕೀಟೋ ಗ್ರೂಪ್ ಇದ್ದಾಗ ಸೊ ನಾವು ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳನ್ನು ಹಾಕಿದಾಗ ಏನು ಮಾಡ್ತೇವೆ, ಇವು ಸೆಲ್ಫ್ ಆಕ್ಸಿಡೈಸ್ ಆಗ್ತವೆ. ಆಲ್ಡಿಹೈಡ್ ಗ್ರೂಪ್ ಇರೋದು ಏನಾಗುತ್ತೆ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಸಿಡ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ನಮ್ಗೆ ಏನಾಗಿದೆ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಿದೆ. ಸೊ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡ್ತಿದ್ರೆ ಅದೇನಾಗುತ್ತೆ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಸೊ ಇದು ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಮಾಲ್ಟೋಸ್. ಸೊ ಇದು ಸೆಲ್ಫ್ ಇಟ್ ವಿಲ್ ಗೆಟ್ ಆಕ್ಸಿಡೈಸ್, ಅದಕ್ಕೋಸ್ಕರ ಏನಂತ ಕರಿತೀವಿ ಅದನ್ನ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ಇವಾಗ ನಾನ್ ರೆಡ್ಯೂಸಿಂಗ್ ಶುಗರ್. ಸೊ ಯಾರು ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಲ್ವೋ ಫೆಲ್ಲಿಂಗ್ ಸೊಲ್ಯೂಷನ್ ಮತ್ತೆ ಟಾಲೆನ್ಸ್ ರಿಯೇಜೆಂಟ್ಸ್ಗಳನ್ನ ಅವುಗಳನ್ನ ಏನಂತ ಕರಿತೀವಿ ಅಂದ್ರೆ ನಾವು ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ಸೊ ಅವೇನ್ ಮಾಡ್ತಾವೆ ಅಂದ್ರೆ ರೆಡ್ಯೂಸ್ ಮಾಡಲ್ಲ. ಡೆಫಿನೇಷನ್ ನೀವು ನೋಡಿದ್ರೆ ಕಾರ್ಬೋಹೈಡ್ರೇಟ್ಸ್ ವಿಚ್ ಡಸ್ ನಾಟ್ ರೆಡ್ಯೂಸ್ ಫೆಲ್ಲಿಂಗ್ ಸೊಲ್ಯೂಷನ್ ಅಂಡ್ ಟಾಲೆನ್ಸ್ ರಿಯೇಜೆಂಟ್ಸ್ ಆರ್ ಕಾಲ್ಡ್ ಎಸ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್. ಓಕೆನಾ. ಸೊ ಯಾರು ರೆಡ್ಯೂಸ್ ಮಾಡ್ತಾರೆ ಅವ್ರು ರೆಡ್ಯೂಸಿಂಗ್ ಶುಗರ್ಸ್, ಯಾರು ರೆಡ್ಯೂಸ್ ಮಾಡಲ್ಲ ಅವ್ರು ನಾನ್ ರೆಡ್ಯೂಸಿಂಗ್ ಶುಗರ್ಸ್. ರೆಡ್ಯೂಸಿಂಗ್ ಶುಗರ್ಸ್ ಅಲ್ಲಿ ಒಂದಿರೋದು ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್, ಫ್ರಕ್ಟೋಸ್. ಸೊ ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಅಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಇರೋದು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ, ಅದು ಯಾವ್ದು ಅಂದ್ರೆ ಸುಕ್ರೋಸ್. ಓಕೆನಾ. ಸೊ ಇದು ನೆನ್ಪಿಟ್ಕೊಂಡಿರಿ, ರೆಡ್ಯೂಸಿಂಗ್ ಅಂಡ್ ನಾನ್ ರೆಡ್ಯೂಸಿಂಗ್ ಶುಗರ್ಸ್. ಇದರಲ್ಲಿ ಬೇಕಾಗಿರೋದೇನು ಫ್ರೀ ಆಲ್ಡಿಹೈಡಿಕ್ ಅಥವಾ ಕೀಟೋ ಗ್ರೂಪ್ ಪ್ರೆಸೆಂಟ್ ಇರಬೇಕು, ಅವಾಗ ಮಾತ್ರ ಏನು ಮಾಡ್ತಾವು ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯ. ಸೊ ಇಷ್ಟನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇವಾಗ ಗ್ಲೂಕೋಸ್ ಇದೆ ಅಂದಕ್ಕೆ ಗ್ಲೂಕೋಸ್ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಸಾಕಷ್ಟು OH ಗ್ರೂಪ್ ಇರಬೇಕು, ಪಾಲಿಹೈಡ್ರಾಕ್ಸಿ, ನೆಕ್ಸ್ಟ್ ಆಲ್ಡಿಹೈಡ್ ಗ್ರೂಪ್ ಇರಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಇವೆಲ್ಲ ಸೆಕೆಂಡರಿ ಆಲ್ಕೋಹಾಲ್, ಇದೊಂದೇ ಒಂದಿರೋದು ಪ್ರೈಮರಿ ಆಲ್ಕೋಹಾಲ್, ಯಾಕೆ ಒಂದೇ ಒಂದು ಕಾರ್ಬನಿಂದ ಕನೆಕ್ಟ್ ಆಗಿದೆ. ಸೊ ಇವೆಲ್ಲ ಇದಾವೆ ಅಂತ ನಾವು ಹೇಗೆ ಪ್ರೂವ್ ಮಾಡ್ಬೋದು. ಸೊ ಅದಕ್ಕೇನು ಮಾಡ್ಬೇಕಂದ್ರೆ ನಾವು ರಿಯಾಕ್ಷನ್ ಮಾಡ್ತಾ ಹೋಗಬೇಕು. ಸೊ ರಿಯಾಕ್ಷನ್ ನಾವು ಹೇಗೆ ಮಾಡ್ತೀವಿ, ಸಿಂಪಲ್. ಸೊ ಫಸ್ಟ್ ಗ್ಲೂಕೋಸ್ ಮಾಲಿಕ್ಯೂಲ್ನ ತೊಗೊಳ್ತೀವಿ, HI ಜೊತೆಗೆ ಹೀಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ 6 ಕಾರ್ಬನ್ ಐಟಮ್ಗಳಿರ್ತವೆ ಇಲ್ಲಿ. 1 4 ಅಂದರೆ ಏನಾಗುತ್ತೆ 4 + 1 5, ಒಂದು 6 ಕಾರ್ಬನ್ ಐಟಮ್ ಇದಾವೆ. ಸೊ ಎಲ್ಲವೂ ಏನಾಗ್ತವೆ ಅಂದರೆ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಆಗ್ತವೆ ಯಾವಾಗ HI ಮತ್ತೆ ಹೀಟ್. ಸೊ ಇದರಿಂದ ಏನು ಪ್ರೂವ್ ಆಗುತ್ತೆ, ಗ್ಲೂಕೋಸ್ ಅಲ್ಲಿ 6 ಕಾರ್ಬನ್ ಐಟಮ್ಗಳಿದಾವೆ ಅನ್ನೋದು ಪ್ರೂವ್ ಆಗುತ್ತೆ. 2 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಆಲ್ಡಿಹೈಡ್ ಗ್ರೂಪ್ ಇದೆ. ಸೊ ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ ನಾವು ಹೇಗೆ ಪ್ರೂವ್ ಮಾಡ್ಬೋದು, ನೀವು ನೋಡಿದ್ರಿ ಸೈನೈಡ್ ಆಗಿರ್ಬೋದು, ಆಕ್ಸೈಮ್ ಆಗಿರ್ಬೋದು, ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ NH2OH ಇದೆ, H2 ರಿಮೂವ್ ಮಾಡಬೇಕು, C ಡಬಲ್ ಬಾಂಡ್ ರಿಮೂವ್ ಮಾಡಬೇಕು, C ಮತ್ತೆ N ಮಧ್ಯೆ ಏನು ಮಾಡಬೇಕು ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಬೇಕು, ಏನಾಗುತ್ತೆ ಆಕ್ಸೈಮ್ ಆಗುತ್ತೆ. ಸೊ ಇದರಿಂದ ನಮ್ಗೇನು ಪ್ರೂವ್ ಆಗುತ್ತೆ C ಡಬಲ್ ಬಾಂಡ್ ಗ್ರೂಪ್ ಇತ್ತು ಅಂತ. ಓಕೆನಾ. ಸೊ ನೆಕ್ಸ್ಟ್ ಇರೋದು ಸೈನೋಹೈಡ್ರಿನ್ ಫಾರ್ಮೇಷನ್. ಸೊ ಏನಾಗುತ್ತೆ H + CN- ಏನು ಮಾಡುತ್ತೆ ಬಂದು ಇಲ್ಲಿ ಅಟ್ಯಾಕ್ ಮಾಡುತ್ತೆ ಇಲ್ಲಿ. ಸೊ ಅಟ್ಯಾಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಸೈನೋಹೈಡ್ರಿನ್ ಫಾರ್ಮೇಷನ್ ಆಗುತ್ತೆ, ಡಬಲ್ ಬಾಂಡ್ ಬ್ರೇಕ್ ಆಗಿ OH ಕನ್ವರ್ಟ್ ಆಗುತ್ತೆ, CN ಏನಾಗುತ್ತೆ ಬಂದು ಎಡಿಷನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಇಲ್ಲೊಂದು ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇತ್ತು ಅನ್ನೋದು ಪ್ರೂವ್ ಆಗುತ್ತೆ. ನೆಕ್ಸ್ಟ್ ಇರೋದು ಇನ್ನೊಂದು ಲಾಸ್ಟ್ ಆಲ್ಡಿಹೈಡ್ ಗ್ರೂಪಿಗೆ, ಅದೇನಂದ್ರೆ Br2H2O. ಸೊ Br2H2O ಆಗಿದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಆಲ್ಡಿಹೈಡ್ ಇರೋದು ಇದು ಆಕ್ಸಿಡೈಸಿಂಗ್ ಏಜೆಂಟ್ ಇರೋದ್ರಿಂದ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಸಿಡ್ ಆಗಿ ಕನ್ವರ್ಟ್ ಆಯಿತು ಅಂದ್ರೆ ಏನು ಮೀನಿಂಗು, ಸೊ ಇಲ್ಲೂ ಒಂದು ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇತ್ತು ಅನ್ನೋದು ಮೀನಿಂಗು. ಓಕೆನಾ. ಸೊ 3ರಿಂದ ನಾವು ಹೇಳ್ತಾ ಇದ್ದೀವಿ ಆಲ್ಡಿಹೈಡ್ ಗ್ರೂಪ್ ಪ್ರೆಸೆಂಟ್ ಇದೆ ಗ್ಲೂಕೋಸ್ ಅಲ್ಲಿ ಅಂತ. ನೆಕ್ಸ್ಟ್ ಇರೋದು ಇವಾಗ ಇನ್ನೊಂದು, ಇವಾಗ ಪ್ರೈಮರಿ ಆಲ್ಕೋಹಾಲ್ ಇದೆ, ಸೆಕೆಂಡರಿ ಆಲ್ಕೋಹಾಲ್ ಇದೆ. ಸೊ ಇವಾಗ ಇದನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಅದಕ್ಕೇನು ಮಾಡ್ತೀವಿ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಇದ್ದಾಗ ಗ್ಲೂಕೋನೋಯಿಕ್ ಆಸಿಡ್ನ ತೊಗೊಂತೀವಿ, ನೆಕ್ಸ್ಟ್ ನೈಟ್ರಿಕ್ ಆಸಿಡ್ ಆಕ್ಸಿಡೇಷನ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸಿಂಪಲ್ ಪ್ರೈಮರಿ ಆಲ್ಕೋಹಾಲ್ ಇರೋದು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ, ಸೆಕೆಂಡರಿ ಆಲ್ಕೋಹಾಲ್ ಇರೋದು ಹಾಗೆ ಇಂಟೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಮ್ಗೇನು ಅರ್ಥ ಆಗುತ್ತೆ ಅಂದ್ರೆ ಪ್ರೈಮರಿ ಆಲ್ಕೋಹಾಲ್ ಪ್ರೆಸೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ 6 ಕಾರ್ಬನ್ ಐಟಮ್ಗಳಾಯಿತು, ನೆಕ್ಸ್ಟ್ ಆಲ್ಡಿಹೈಡ್ ಗ್ರೂಪ್ ಆಯಿತು, ನೆಕ್ಸ್ಟ್ ಪ್ರೈಮರಿ ಆಲ್ಕೋಹಾಲ್ ಆಯಿತು, ನೆಕ್ಸ್ಟ್ ಆಲ್ಕೋಹಾಲ್ ಗ್ರೂಪ್ಗಳು ಎಷ್ಟು ಇದಾವೆ ಅಂತ ನಾವು ಹುಡುಕ್ಬೇಕಲ್ಲ. ಸೊ ಹೈಡ್ರಾಕ್ಸಿ, ಪಾಲಿಹೈಡ್ರಾಕ್ಸಿ, ಎಷ್ಟು ಹೈಡ್ರಾಕ್ಸಿ ಗ್ರೂಪ್ಗಳಿದಾವೆ ಅಂತ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಎಸಿಟಿಕ್ ಆ್ಯನಹೈಡ್ರೈಡ್ನ ಹಾಕ್ತೀವಿ. ಸೊ ಇದೇನು ಮಾಡುತ್ತೆ, ಸೊ ಸಿಂಪಲ್ ಇಲ್ಲಿ OH ಗ್ರೂಪ್ಗಳಿದ್ದಾವೆ, ಇದರ ಹತ್ರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿರ್ತವೆ, ಇಲ್ಲಿ ಬಂದು ಅಟ್ಯಾಕ್ ಮಾಡುತ್ತೆ, ಈ ಗ್ರೂಪ್ ಬಿಟ್ಟೋಗುತ್ತೆ, COCH3 ಬಂದು ಆ್ಯಡ್ ಆಗುತ್ತೆ. ಇದಕ್ಕೇನಂತ ಕರಿತೀವಿ ನಾವು ಅಸೈಲೇಷನ್ ಅಂತ ಕರಿತೀವಿ. ಸೊ ನೀವು ನೋಡ್ಬೋದು ಗ್ಲೂಕೋಸ್ ಪೆಂಟಾ ಎಸಿಟೇಟ್ ಫಾರ್ಮೇಷನ್ ಆಗಿದೆ. ಸೊ ಇದರಿಂದ ನಮ್ಗೇನು ಗೊತ್ತಾಯಿತು 5 OH ಗ್ರೂಪ್ಗಳಿದ್ದಾವೆ, 5 OH ಗ್ರೂಪ್ಗಳು ಏನಾಗಿದೆ ಎಸಿಟಿಕ್ ಆ್ಯನಹೈಡ್ರೈಡ್ ಜೊತೆ ರಿಯಾಕ್ಟ್ ಆಗಿದ್ದಾವೆ. ಸೊ ರಿಯಾಕ್ಟ್ ಆದಾಗ ನಮ್ಗೇನಾಗುತ್ತೆ ಅಂದರೆ
ಗ್ಲೂಕೋಸ್ ಪೆಂಟಾ ಎಸಿಟೇಟ್ ಫಾರ್ಮೇಷನ್ ಆಗಿದೆ. 5 OHಗಳು ಎಸಿಟೇಟ್ ಗ್ರೂಪ್ ಆಗಿ ಕನ್ವರ್ಟ್ ಆಗಿದ್ದಾವೆ. ಸೊ ಇದರಿಂದ ನಮಗೇನು ಅರ್ಥ ಆಯಿತು, 6 ಕಾರ್ಬನ್ ಐಟಮ್ಗಳು, ಆಲ್ಡಿಹೈಡ್ ಗ್ರೂಪ್ಗಳು, ನೆಕ್ಸ್ಟ್ ನಮಗೆ ಫಂಕ್ಷನಲ್ ಗ್ರೂಪ್. ಸೊ ಆಲ್ಕೋಹಾಲ್ ಏನಾಗುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್, ನೆಕ್ಸ್ಟ್ ಸೆಕೆಂಡ್ರಿ ಆಲ್ಕೋಹಾಲ್, ಎಷ್ಟು OH ಗ್ರೂಪ್ಗಳಿದ್ದಾವೆ ಅನ್ನೋದು ಕನ್ಫರ್ಮೇಷನ್ ಆಯಿತು. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಒಂದೇ ಸ್ಲೈಡಲ್ಲಿ ಹಾಕಿದ್ದೀನಿ. 2 ಮಾರ್ಕ್ಸಲ್ಲಿ ಪಾರ್ಟ್ ಡಿ ಯಲ್ಲೂ ಕೇಳ್ಬೋದು, ಇಲ್ಲಾಂದರೆ ಪಾರ್ಟ್ ಬಿ ಯಲ್ಲೂ ಕೇಳ್ಬೋದು, ನೋಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇದರಲ್ಲಿ ಇರೋದು ಸ್ಟ್ರಕ್ಚರ್ಸ್ಗಳು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಹೇಳಿದ್ದೀನಿ. ಸೊ ಆಲ್ಡಿಹೈಡ್ ಗ್ರೂಪ್ ಇದು ಗ್ಲೂಕೋಸ್ ಇರುತ್ತೆ, ಗ್ಲೂಕೋಸಲ್ಲಿ ನಮ್ಗೆ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದರೆ ಸಿಂಪಲ್ CH2OH ಇದೆ, ಇರುತ್ತೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಇದು ಹೋಗಿ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ಅಟ್ಯಾಕ್ ಮಾಡ್ತು ಅಂದ್ಕೊಳ್ಳೆ ನಮ್ಗೆ ಏನಾಗುತ್ತೆ, ಒಂದು ಸೈಕ್ಲಿಕ್ ರಿಂಗ್ ಥರ ಫಾರ್ಮೇಷನ್ ಆಗುತ್ತೆ. ಸೊ ಇವಾಗ ಸೈಕ್ಲಿಕ್ ರಿಂಗ್ ಥರ ಫಾರ್ಮೇಷನ್ ಆಗಿದೆ, ನೀವು ನೋಡ್ಬೋದು. ಒಂದು ಈ ಕಡೆ ಇದೆ ಪ್ರಾಡಕ್ಟ್, ಒಂದು ಈ ಕಡೆ ಇದೆ. ಯಾಕೆ 2 ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗಿದ್ದಾವೆ? ಸಿಂಪಲ್, ನಮ್ಗೇನಾಗುತ್ತೆ C ಡಬಲ್ ಬಾಂಡ್ ಗ್ರೂಪ್ ಅಂದ್ರೆ ಏನಾಗಿರುತ್ತೆ, ಪ್ಲೇನರ್ ಆಗಿರುತ್ತೆ. ಸೊ ನಾವು ಫ್ರಂಟಿಂದನೂ ಅಟ್ಯಾಕ್ ಮಾಡ್ಬೋದು, ಬ್ಯಾಕಿಂದನೂ ಅಟ್ಯಾಕ್ ಮಾಡ್ಬೋದು. ಇವಾಗ 2 ಸೈಡಿಂದನೂ ಅಟ್ಯಾಕ್ ಮಾಡ್ಬೋದು ಅಂದರೆ ನಮ್ಗೇನಾಗುತ್ತೆ, 2 ಪ್ರಾಡಕ್ಟ್ಗಳು ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿಂದ OH ಇಂದ ಅಟ್ಯಾಕ್ ಮಾಡಿದಾಗ ನಮ್ಗೇನಾಗುತ್ತೆ, ಇದು ಬಾಂಡ್ ಬ್ರೇಕ್ ಆಗುತ್ತೆ. ಸೊ O- ಆಗಿ H ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಲ್ಕೋಹಾಲ್ ಕನ್ವರ್ಟ್ ಆಗುತ್ತೆ. ನೋಡ್ಬೋದು ನೀವು, OH ಗ್ರೂಪ್ ಇಲ್ಲಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, OH ಗ್ರೂಪ್ ಇಲ್ಲಿದೆ. ಸೊ ಇಲ್ಲಿಂದ ಹೋಗಿ ಅಟ್ಯಾಕ್ ಮಾಡಿದ್ರೆ ಈ ಬಾಂಡ್ ಬ್ರೇಕ್ ಆಯಿತು, ಇದೇನಾಗುತ್ತೆ O- ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಒಂದು H+ ಆಗಿದ್ರೆ ಇದೇನಾಗುತ್ತೆ, COH ಆಗಿ ಕನ್ವರ್ಟ್ ಆಯಿತು. ಇವಾಗ ನಾನು 2 ಸೈಡಿಂದ ಅಟ್ಯಾಕ್ ಮಾಡೋದ್ರಿಂದ ಸೊ ಒಂದು OH ಗ್ರೂಪ್ ಈ ಕಡೆನೂ ಬರ್ಬೋದು, ಇನ್ನಂದ್ರೆ ಒಂದು OH ಗ್ರೂಪ್ ಈ ಕಡೆನೂ ಬರ್ಬೋದು. ಓಕೆನಾ, ಸಿಂಪಲ್. ಇವಾಗ ನೆಕ್ಸ್ಟ್ ಇರೋದು ಈ ಸ್ಟ್ರಕ್ಚರ್ಸ್ಗಳನ್ನ ಬರೀಬೇಕು, ಇದು ವೆರಿ ಇಂಪಾರ್ಟೆಂಟ್. ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಬೀಟಾ ಡಿ ಗ್ಲೂಕೋಪೈರನೋಸ್ ಅಂತ. ಸೊ ಗ್ಲೂಕೋಪೈರನೋಸ್ ಅಂತ ಕರಿತೀವಿ. ಪೈರನೋಸ್ ಅನ್ನೋದು ಈ ಸ್ಟ್ರಕ್ಚರ್, 5 ಕಾರ್ಬನ್ ಐಟಮ್, ಒಂದು ಆಕ್ಸಿಜನ್ ಇದ್ರೆ ಅದಕ್ಕೆ ಏನಂತ ಕರಿತೀವಿ, ಪೈರನ್ ಅಂತ ಕರಿತೀವಿ. ಓಕೆನಾ, ಸೊ ಈ ಸ್ಟ್ರಕ್ಚರ್ಸ್ಗಳನ್ನು ನಾವು ಯಾವ ರೀತಿ ಬರಿಬೋದು? ವೆರಿ ಸಿಂಪಲ್. ಸೊ ನೀವು ಏನು ನೆನ್ಪಿಟ್ಕೋಬೇಕು, LU ಅಂತ ನೆನ್ಪಿಟ್ಕೋಬೇಕು. ಸೊ LU ಅಂದರೆ ಲವ್ ಯು ಅಲ್ಲ ಇಲ್ಲಿ. ಸೊ ಲೆಫ್ಟ್ ಸೈಡಲ್ಲಿ ಇರೋದನ್ನೆಲ್ಲ ಏನು ಬರೀಬೇಕಂದ್ರೆ ನಾವು ಅಪ್ಪಲ್ಲಿ ಬರೀಬೇಕು. ಸೊ ಲೆಫ್ಟ್ ಸೈಡಲ್ಲಿ ಇದೆ ಇದು. ಸೊ ಲೆಫ್ಟ್ ಸೈಡಲ್ಲಿ ಇರೋದು HH ಇದೆ. ಸೊ ಏನು ಬರಿತೀವಿ ಅಂದರೆ ಅಪ್ ಬರೀಬೇಕು. ಸೊ ಏನಾಗುತ್ತೆ, OH CH2OH. ಸೊ ಲೆಫ್ಟ್ ಸೈಡಲ್ಲಿ ಇರೋದನ್ನ ಏನು ಬರೀಬೇಕು, ಮೇಲ್ಗಡೆ ಬರೀಬೇಕು. ಸೊ ಇದನ್ನ ನೀವು ಬರ್ಕೊಂಡ್ರೆ ಓಕೆನಾ, ಸೊ ಕರೆಕ್ಟಾಗಿ ಎಲ್ಲದು ಬರಿಬೋದು. ಏನು ಲೆಫ್ಟ್ ಸೈಡಲ್ಲಿ ಇರೋದನ್ನೆಲ್ಲ ಏನು ಬರೀಬೇಕು, ಮೇಲ್ಗಡೆ ಬರ್ಕೊಂತ ಹೋಗಬೇಕು ಅಷ್ಟೇ. ಇಲ್ಲಿದೆ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿದೆ, ಇವುಗಳನ್ನ ಏನು ಮಾಡಿದ್ದೀನಿ, ಮೇಲ್ಗಡೆ ಬರ್ಕೊಂತ ಹೋಗಿದ್ದೀನಿ. ಸೊ ಇಷ್ಟು ಬರೆದ್ಬಿಟ್ರೆ ನಿಮ್ಮ ಫುಲ್ ಸ್ಟ್ರಕ್ಚರ್ ಕ್ಲಿಯರ್ ಆಗುತ್ತೆ. ಓಕೆನಾ, ಸೊ ಇಷ್ಟು. ಇವಾಗ ಆಲ್ಫಾ ಮತ್ತು ಬೀಟಾ ಅಂದರೆ ಏನು? ಸೊ ಆಲ್ಫಾ ಮತ್ತು ಬೀಟಾ ನೀವು ನೋಡಿದ್ರಿ, ಒಂದು OH ಗ್ರೂಪ್ ಚೇಂಜಸ್ ಆಗ್ತಿದೆ ಫಸ್ಟ್ ಪೊಸಿಷನಲ್ಲಿ. ಸೊ ಅದಕ್ಕೇನಂತ ಕರಿತೀವಿ ಅಂದರೆ ಆಲ್ಫಾ ಬೀಟಾ ಅಂತ. ಇವಾಗ ಈ ಸ್ಟ್ರಕ್ಚರಲ್ಲಿ ನಾವು ಆಲ್ಫಾ ಬೀಟಾ ಹೇಗೆ ಹೇಳ್ಬೋದು? ಸೊ OH ಗ್ರೂಪ್ ಕೆಳಗಡೆ ಇದ್ದರೆ ಫಸ್ಟ್ ಪೊಸಿಷನಲ್ಲಿ ಅದಕ್ಕೇನಂತ ಕರಿತೀವಿ, ಆಲ್ಫಾ ಅಂತ. ಇವಾಗ OH ಗ್ರೂಪ್ ಮೇಲ್ಗಡೆ ಇದ್ದರೆ ಅದನ್ನೇನಂತ ಕರಿತೀವಿ, ಬೀಟಾ ಅಂತ. ಸಿಂಪಲ್. ಓಕೆನಾ, ಸೊ ಇದನ್ನ ಏನಂತ ಕರಿತೀವಿ, ಆಲ್ಫಾ ಡಿ ಗ್ಲೂಕೋಸ್, ನೆಕ್ಸ್ಟ್ ಬೀಟಾ ಡಿ ಗ್ಲೂಕೋಸ್. ಸೊ ಇವಾಗ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇವುಗಳನ್ನ ಸ್ಟ್ರಕ್ಚರ್ಗಳನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಾವು? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ಆ್ಯನೋಮರ್ಸ್ ಅಂದರೆ ಮೀನಿಂಗ್ ಏನು? 2 ಗ್ಲೂಕೋಸ್ ಯೂನಿಟ್ಸ್ಗಳು ಸಪ್ರೇಟ್ ಆಗ್ತವೆ. ಹೇಗೆ ಅಂದರೆ ಬೇಸ್ಡ್ ಆನ್ ದರ್ ಫಸ್ಟ್ OH ಗ್ರೂಪ್ ಮೇಲೆ ಕೆಳಗೆ ಆಗೋದ್ರಿಂದ. ಸೊ ಇಲ್ಲಿ OH ಗ್ರೂಪ್ ಕೆಳಗಡೆ ಇದೆ, ಇಲ್ಲಿ OH ಗ್ರೂಪ್ ಮೇಲ್ಗಡೆ ಇದೆ. ಸೊ ನೀವು ನೋಡ್ಬೋದು ಡೆಫಿನೇಷನ್, ದ 2 cyclic forms differ only in the position of OH at C1 anomeric ಕಾರ್ಬನ್. ಸೊ C1 anomeric ಕಾರ್ಬನಲ್ಲಿ OH ಮೇಲೆ ಕೆಳಗೆ ಇರುತ್ತೆ. ಸೊ ಅದಕ್ಕೆ ಏನಂದ್ರೆ ಕರಿತೀವಿ ಅಂದರೆ ಆಲ್ಫಾ ಬೀಟಾ ಆ್ಯನೋಮರ್ಸ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟು, ಆಲ್ಫಾ ಅಂದರೆ OH ಕೆಳಗಡೆ ಇರುತ್ತೆ, ಬೀಟಾ ಅಂದರೆ OH ಮೇಲ್ಗಡೆ ಇರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಇರೋದನ್ನ ಏನು ಬರೀಬೇಕು, ಮೇಲ್ಗಡೆ ಬರೀಬೇಕು. ಲೆಫ್ಟ್ ಸೈಡ್ ಇರೋದನ್ನ ಅಪ್, ಸೊ ಮೇಲ್ಗಡೆ ಬರ್ಕೊಂತ ಹೋಗ್ಬಿಟ್ರೆ ಆಯ್ತು. ಸೊ ಈ ಸ್ಟ್ರಕ್ಚರ್ ನೀವು ಸಾಲ್ವ್ ಮಾಡ್ಬೋದು. ಇದೊಂದೇ ನೀವು ನೆನ್ಪಿಟ್ಕೋಬೇಕು. ಸೊ ಈ ಆಲ್ಫಾ ಮತ್ತು ಬೀಟಾ ನೀವು ಆರಾಮಾಗಿ ಬರೀಬೋದು. ಸೊ ಆಲ್ಫಾ ಅಂದರೆ ಕೆಳಗಡೆ ಇರುತ್ತೆ OH, ಬೀಟಾ ಅಂದರೆ ಮೇಲ್ಗಡೆ ಇರುತ್ತೆ OH. ಸಿಂಪಲ್. ಓಕೆನಾ, ನೆಕ್ಸ್ಟ್ ಇರೋದು ಇವಾಗ ಫ್ರಕ್ಟೋಸ್. ಸೊ ಫ್ರಕ್ಟೋಸಲ್ಲೂ ನೀವು ಸೇಮ್ ಈ ಸ್ಟ್ರಕ್ಚರ್ ನೆನ್ಪಿಟ್ಕೋಬೇಕು. ಸ್ಟ್ರಕ್ಚರ್ ನೆನ್ಪಿಟ್ಕೊಂಡ್ರೆ ನಮ್ಗೇನಾಗುತ್ತೆ, ಇಲ್ಲಿಂದ ಬಂದು ಅಟ್ಯಾಕ್ ಮಾಡುತ್ತೆ. ಸೊ ಇವಾಗ ನೀವು ನೋಡಿದ್ರೆ 1 2 3 4 5. ಓಕೆನಾ, ಸೊ ಇವಾಗ ಏನಾಗುತ್ತೆ ಅಂದರೆ 5 ಆಗುತ್ತೆ. 1 2 3 4 5 1 2 3 4. ಓ ಸಾರಿ, 1 2 3 4 ಆಗುತ್ತಲ್ಲ. ಸೊ 4 ಆಗುತ್ತೆ. 1 2 3 4. ಸೊ 4 ಕಾರ್ಬನ್ ಐಟಮ್ಗಳು, ಒಂದು ಆಕ್ಸಿಜನ್ ಇದ್ರೆ ಸೊ ಏನಾಗುತ್ತೆ, ಅದಕ್ಕೆ ಫ್ಯೂರಾನ್ ಅಂತ ಕರಿತೀವಿ. 5 ಕಾರ್ಬನ್ ಐಟಮ್, 1 ಆಕ್ಸಿಜನ್ ಇದ್ರೆ ಅದನ್ನ ಪೈರಾನ್ ಅಂತ ಕರಿತೀವಿ. ಸೊ ಇವಾಗ ಈ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಿದೆ. 2 ಕಂಡೀಷನ್ ಇದಾವೆ, ಒಂದು ಈ ಕಡೆಯಿಂದ ಅಟ್ಯಾಕ್ ಮಾಡ್ಬೋದು, ಇಲ್ಲಾಂದ್ರೆ ಈ ಕಡೆಯಿಂದ ಅಟ್ಯಾಕ್ ಮಾಡ್ಬೋದು. ನೀವು ನೋಡಿದ್ರೆ ಒಂದು ಈ ಕಡೆ ಫಾರ್ಮೇಷನ್ ಆಗಿದೆ, ಇನ್ನೊಂದು ಈ ಕಡೆ ಫಾರ್ಮೇಷನ್ ಆಗಿದೆ. ಸೊ ಇವಾಗ ಏನು ಬರಿಬಹುದು, ಸೇಮ್ ಅವಾಗ ಏನು ಬರ್ದಿದ್ರಿ, LU. ಸೊ LU ಅಂದ್ರೆ ಏನು, ಲೆಫ್ಟ್ ಸೈಡಲ್ಲಿ ಇರೋದನ್ನ ಏನು ಬರಿಬೇಕು, ಮೇಲ್ಗಡೆ ಬರಿಬೇಕು. CH2OH OH H CH2OH. ಓಕೆನಾ, ಸೊ ಇಷ್ಟು ಇರೋದು. ಈ ಲೆಫ್ಟ್ ಸೈಡಲ್ಲಿ ಇರೋದನ್ನ ಮೇಲ್ಗಡೆ ಬರಿಬೇಕು. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈ ಕಡೆನೂ, ಸೊ ಲೆಫ್ಟ್ ಸೈಡಲ್ಲಿ ಏನಿದೆ OH ಗ್ರೂಪ್ ಮೇಲ್ಗಡೆ ಇದೆ. ಸೊ ಲೆಫ್ಟ್ ಸೈಡ್ ಇರೋದನ್ನ ಮೇಲ್ಗಡೆ ಬರ್ಕೊಂತ ಬಂದಿದ್ದೀನಿ. ರೈಟ್ ಸೈಡ್ ಇರೋದನ್ನ ಏನು ಬರಬೇಕು, ಕೆಳಗಡೆ ಬರ್ಕೊಂತ ಹೋಗ್ಬಿಟ್ರೆ ಆಯ್ತು. ಓಕೆನಾ, ಸೊ ಇಷ್ಟೇ ಇರೋದು. ನೆಕ್ಸ್ಟ್ ಇರೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ OH ಗ್ರೂಪ್ ಕೆಳಗಡೆ ಇದ್ರೆ ಏನಾಗುತ್ತೆ, ಅದು ಆಲ್ಫಾ ಆಗುತ್ತೆ. OH ಗ್ರೂಪ್ ಮೇಲ್ಗಡೆ ಇದ್ರೆ ಅದೇನಾಗುತ್ತೆ, ಬೀಟಾ ಆಗುತ್ತೆ. ಸೊ ಇಷ್ಟನ್ನು ನೀವು ನೋಡಿಟ್ಕೊಂಡ್ರೆ ಸಾಕು. ಓಕೆನಾ, ಸೊ ಇದು ಸ್ಟ್ರಕ್ಚರು ನೋಡಿಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಇಲ್ಲಿ, ಸೊ ಇವಾಗಿರೋದು
ಡೈಸ್ಯಾಕ್ರೈಡ್ ಯೂನಿಟ್ಸ್ಗಳು. ಈ ಸ್ಟ್ರಕ್ಚರು ವೆರಿ ಇಂಪಾರ್ಟೆಂಟು, ಸಿಂಪಲ್. ಸೊ ಫಸ್ಟ್ ಇರೋದು ಸುಕ್ರೋಸ್. ನಮಗೆ ಇದೇನು ಸುಕ್ರೋಸ್ ಸ್ಟ್ರಕ್ಚರು. ಸುಕ್ರೋಸಲ್ಲಿ ನಮ್ಗೆ ಏನಾಗತ್ತೆ ಅಂದರೆ ಆಲ್ಫಾ ಡಿ ಗ್ಲೂಕೋಸ್ ಮತ್ತು ಬೀಟಾ ಡಿ ಫ್ರಕ್ಟೋಸ್ ಏನಾಗತ್ತೆ ಅಂದರೆ ಜಾಯ್ನ್ ಆಗ್ತವೆ. ಸೊ ಬೀಟಾ ಡಿ ಫ್ರಕ್ಟೋಸ್ ಅಂದರೆ ಏನಾಗುತ್ತೆ, OH ಗ್ರೂಪ್ ನಮ್ಗೆ ಏನಾಗಿರುತ್ತೆ ಅಂದರೆ ಮೇಲ್ಗಡೆ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಬೀಟಾ ಡಿ ಫ್ರಕ್ಟೋಸ್ ಅಲ್ಲ. ಸೊ ಓಕೆ. ಸೊ ನಮ್ಗೇನಾಗತ್ತಂದ್ರೆ ಇವಾಗ ನಾವು ಅಪೋಸಿಟ್ ಮಾಡ್ತಾ ಇದ್ದೀವಿ. ಸೊ ಈ ಸ್ಟ್ರಕ್ಚರ್ ನಮಗೆ ಆವಾಗ ಈ ಕಡೆ ಇತ್ತು, ನೀವು ನೋಡ್ಬೋದು. ಸೊ ಏನಾಗಿತ್ತು, ಈ ಕಡೆ ಇತ್ತು. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಉಲ್ಟೆ ರೊಟೇಟ್ ಮಾಡ್ತಿದ್ದೀವಿ. ಸೊ ರೊಟೇಟ್ ಮಾಡಿದಾಗ ನಮ್ಗೇನಾಗತ್ತೆ ಅಂದರೆ ಸ್ಟ್ರಕ್ಚರು ಸೊ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ, ಮೇಲೆ ಕೆಳಗೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನಾಯಿತು, ಸೊ ಇದು 1ನೇ ಪೊಸಿಷನ್ 2ನೇ ಪೊಸಿಷನ್ ನಮ್ಗೆ ಏನಾಗಿದೆ ಅಂದರೆ OH ಕೆಳಗಡೆ ಇದೆ. ಓಕೆನಾ. ಸೊ ಇಲ್ಲಾಂದರೆ ನೀವು ಇದನ್ನ ಕೆಳಗಡೆ ಬರೆದು ಇಲ್ಲಿ ಕನೆಕ್ಷನ್ ಮಾಡ್ಬೋದು. ಸೊ ಇದ್ರ ಮೇಲ್ಗಡೆ ನಾನು ಏನು ಬರಿಬೋದು, ಶುಗರ್ ಯೂನಿಟ್ಸ್ಗಳನ್ನು ಬರಿಬೋದು. ಸೊ ಇಲ್ಲಿ ಇಲ್ಲ ನಾನೇನು ಬರಿಬೋದು, ಆಲ್ಫಾ ಡಿ ಗ್ಲೂಕೋಸ್ ಬರಿಬೋದು. ಆಲ್ಫಾ ಡಿ ಗ್ಲೂಕೋಸ್ನ ಮತ್ತೆ ಇದನ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಾಂದರೆ ಸಿಂಪಲ್ ನಾವು ಈ ರೀತಿನೂ ಬರಿಬೋದು. ಸೊ ಇಲ್ಲೇನಾಗುತ್ತೆ ಅಂದರೆ ಉಲ್ಟಾ ಮಾಡ್ತಾ ಹೋಗಬೇಕು, ಎಲ್ಲ ಮೇಲೆ ಕೆಳಗೆ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಅಷ್ಟು ನೋಟ್ ಮಾಡ್ಕೊಂಡಿರಿ. ಸೊ ಮೇಲೆ ಕೆಳಗೆ ಆಗಿದೆ ಅನ್ನೋದನ್ನ ನೋಟ್ ಮಾಡಿಕೊಂಡಿರಿ. ಸೊ ಇಲ್ಲೇನಾಗುತ್ತೆ ಅಂದರೆ ಇವಾಗ ಇದು 1ನೇದು, ಇದು 2ನೇ ಕಾರ್ಬನ್ನು. ಸೊ ನೆಕ್ಸ್ಟ್ ಏನಾಗುತ್ತೆ, ಇದು 1ನೇ ಕಾರ್ಬನ್ನು. ಸೊ ಇದು ಯಾವುದು ಆಲ್ಫಾ ಪೊಸಿಷನ್ನು, ಇದೇನಾಗುತ್ತೆ ಬೀಟಾ ಉಲ್ಟಾ ಆಗಿದೆ, ನೆನ್ಪಿಟ್ಕೊಂಡಿರಿ. ಸೊ ಉಲ್ಟಾ ಆಗಿದೆ. ಇವಾಗ 1ನೇ ಪೊಸಿಷನ್ ಮತ್ತು 2ನೇ ಪೊಸಿಷನ್ದು ಆಲ್ಫಾ 1 ಬೀಟಾ 2 ಮಧ್ಯೆ ಏನಾಗುತ್ತೆ ಅಂದರೆ ಕನೆಕ್ಷನ್ ಆಗುತ್ತೆ. ಸೊ ಕನೆಕ್ಷನ್ ಹೇಗಾಗುತ್ತೆ ಅಂದರೆ OH ಹೈಡ್ರೋಜನ್. ಸೊ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋದರೆ ಒಂದು ಆಕ್ಸಿಜನ್ ಉಳಿತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಗ್ಲೈಕೋಸಿಡಿಕ್ ಲಿಂಕೇಜ್ ಅಂತ ಕರಿತೀವಿ. ಸಿಂಪಲ್. ಈ ರೀತಿ ಏನಾಗುತ್ತೆ ಅಂದರೆ ಕನೆಕ್ಟ್ ಆಗ್ತವೆ. ಸೊ ಈ ಕನೆಕ್ಟ್ ಆಗೋದನ್ನ ಏನಂತ ಕರಿತೀವಿ ಅಂದರೆ ಒಂದು ಆಲ್ಫಾ ಡಿ ಗ್ಲೂಕೋಸ್ ಆ್ಯಂಡ್ ಬೀಟಾ ಡಿ ಫ್ರಕ್ಟೋಸ್ ಅಂತ ಬರೀಬೇಕು. ಈ ಸ್ಟ್ರಕ್ಚರ್ಸ್ ಬರೀಬೇಕು, ಈ ಲಿಂಕೇಜ್ ಬರೀಬೇಕು ಆಲ್ಫಾ 1 ಆ್ಯಂಡ್ ಬೀಟಾ 2. ಈ ಗ್ಲೂಕೋಸ್ ಮತ್ತು ಆಲ್ಫಾ ಡಿ ಗ್ಲೂಕೋಸ್ ಮತ್ತು ಬೀಟಾ ಡಿ ಫ್ರಕ್ಟೋಸ್ ಮಧ್ಯೆ ಅಂತ ಬರೆದ್ಬಿಟ್ರೆ 2 ಮಾರ್ಕ್ಸ್ ಬರುತ್ತೆ. ಓಕೆನಾ. ಸೊ ಇಷ್ಟು ಜಸ್ಟ್ ನೋಟ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇವಾಗ ಪ್ರಿಪ್ರೇಷನ್. ಸೊ ಪ್ರಿಪ್ರೇಷನ್ ಅಂದಾಗ ನಮ್ಗೇನಾಗುತ್ತೆ, ಸಿಂಪಲ್. ಇವಾಗ ಸುಕ್ರೋಸ್ ಯೂನಿಟ್ಸ್ ಇದೆ, ಇದನ್ನ ನಾನು ಹೈಡ್ರೋಲಿಸಿಸ್ ಮಾಡಿದಾಗ ನಮ್ಗೇನಾಗುತ್ತೆ ಅಂದರೆ ಮತ್ತೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಸಿಗುತ್ತೆ. ಸೊ ಇವಾಗ ಏನು ಹೇಳ್ಬೋದು ನಾವು, ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್ ಅಂತ ಹೇಳ್ಬೋದು. ಹೇಗೆ, ಸೊ ಇವಾಗ ಸುಕ್ರೋಸಿಗೆ ನಾನು ಏನು ಮಾಡಿದೆ, ವಾಟರ್ ಹಾಕಿದೆ, ಇದು ಸಪ್ರೇಟ್ ಆಗುತ್ತೆ. ಸಪ್ರೇಟಾಗಿ ಮತ್ತೇನು ಮಾಡುತ್ತೆ, ಮೋನೋಸ್ಯಾಕರೈಡ್ಸ್ ಯೂನಿಟ್ಸ್ಗಳನ್ನು ಕೊಡುತ್ತೆ. ಮೋನೋಸ್ಯಾಕರೈಡ್ ಯೂನಿಟ್ಸ್ಗಳನ್ನು ಕೊಟ್ಟರೆ ನಮಗೇನಾಗುತ್ತೆ, ಗ್ಲೂಕೋಸ್ ಬರುತ್ತೆ, ಫ್ರಕ್ಟೋಸ್ ಬರುತ್ತೆ. ಗ್ಲೂಕೋಸ್ ಏನಾಯಿತು, ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್ ಆಯಿತು. ಓಕೆನಾ. ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸೊ ನೀವು ನೋಡ್ಬೋದು ಫ್ರಕ್ಟೋಸ್ ಅಂದಾಗ ನಮಗೇನಿರುತ್ತೆ, ಇದ್ರ ರೊಟೇಷನ್ -92.4 ಇರುತ್ತೆ, ಇದರ ರೊಟೇಷನ್ನು +52 ಪಾಯಿಂಟ್ ಇರುತ್ತೆ. ಇವಾಗ +52ನ -92 ಇದೆ. ಸೊ ಇವಾಗ ಏನಾಗುತ್ತೆ ಅಂದರೆ -92 ಜಾಸ್ತಿ ರೊಟೇಷನ್ ಇರೋದ್ರಿಂದ, ಲೆಫ್ಟ್ ಸೈಡು ಜಾಸ್ತಿ ರೊಟೇಷನ್ ಇರೋದ್ರಿಂದ ಇದೇನು ಮಾಡುತ್ತೆ ಅಂದರೆ ಇದನ್ನ ಡಿಮಿನಿಷ್ ಮಾಡುತ್ತೆ. ಸೊ ಇದ್ರದ್ದು ಏನಾಗುತ್ತೆ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸು ಡಾಮಿನೇಟ್ ಆಗುತ್ತೆ, ಇದೇನಾಗುತ್ತೆ ರೆಸೆಸಿವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಶುಗರು ಪ್ಲಸ್ ಫಾರ್ಮಲ್ಲಿ ಇರ್ತವೆ ಎಲ್ಲವೂ. ಸೊ ಇದು ನಮ್ಮ ಪ್ರಾಡಕ್ಟಲ್ಲಿ ಇದ್ರ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಏನಾಗುತ್ತೆ, ಇನ್ವರ್ಟ್ ಶುಗರ್ ಆಗುತ್ತೆ. ಸೊ ಡಿ ಇರೋದು ಏನಾಗುತ್ತೆ, ಎಲ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು, ಇನ್ವರ್ಟ್ ಶುಗರ್ ಅಂತ ಕರಿತೀವಿ. ಸೊ ಸುಕ್ರೋಸ್ನ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು ನಾನ್ ರಿಡ್ಯೂಸಿಂಗ್ ಶುಗರ್ ಅಂತ. ಯಾಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಸಿ ಇದೆ, ನೆಕ್ಸ್ಟ್ OH ಗ್ರೂಪ್ ಇದೆ. ಸೊ ಇವಾಗ ಎಲೆಕ್ಟ್ರಾನ್ಗಳನ್ನ ಡೊನೇಟ್ ಮಾಡಿದ್ರು ಈ ಬಾಂಡ್ ಬ್ರೇಕ್ ಆಗೋಕ್ಕೆ ಆಗಲ್ಲ. ಸೊ ಅದ್ರ ಬದಲಿಗೆ ನಾನು ಏನಾದ್ರು OH ಗ್ರೂಪ್ನ ಇಲ್ಲಿ ಇಟ್ಟಿದ್ದರೆ, ಸೊ OH ಗ್ರೂಪ್ ಇದ್ರೆ ಏನಾಗೋದು, ಎಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋದು ಇಲ್ಲಿ. ಸೊ ಈ ಬಾಂಡ್ ಬ್ರೇಕ್ ಆಗೋದು, ಇದೇನಾಗೋದು C ಡಬಲ್ ಬಾಂಡ್ O ಗ್ರೂಪ್ ಥರ ಆ್ಯಕ್ಟ್ ಮಾಡೋದು. ಸೊ C ಡಬಲ್ ಬಾಂಡ್ O ಗ್ರೂಪ್ ಥರ ಆ್ಯಕ್ಟ್ ಮಾಡಿದ್ರೆ ನಮ್ಗೆ ಏನಾಯ್ತು, ಆಲ್ಡಿಹೈಡ್ ಗ್ರೂಪ್ ಆಯಿತು. ಸೊ ಏನಾಗೋದು, ಫಿಲ್ಲಿಂಗ್ ಸೊಲ್ಯೂಷನ್ ಮತ್ತು ಟಾಲರೆನ್ಸ್ ರಿಯೇಜೆಂಟ್ನ ಇದು ರಿಡ್ಯೂಸ್ ಮಾಡುತ್ತೆ. ಸೊ ರಿಡ್ಯೂಸ್ ಮಾಡಿ ಇದೇನಾಗುತ್ತೆ, ಆಸಿಡಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತ ಕರಿತೀವಿ ಅಂದರೆ ನಾನ್ ರಿಡ್ಯೂಸಿಂಗ್ ಶುಗರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮಾಲ್ಟೋಸ್. ಸೊ 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟು. ಸೊ ಕ್ವಶನ್ಗಳು ಕೇಳ್ತಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಆಲ್ಫಾ ಡಿ ಗ್ಲೂಕೋಸ್ ಸಿಂಪಲ್ ಇಲ್ಲಿ. ಸೊ ಇಲ್ಲಿಂದ ಒಂದು ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕ್ಬಿಟ್ರೆ ಆಯಿತು, ಕನೆಕ್ಷನ್ ಆಗುತ್ತೆ ಆಲ್ಫಾ ಡಿ ಗ್ಲೂಕೋಸ್ ಮತ್ತು ಆಲ್ಫಾ ಡಿ ಗ್ಲೂಕೋಸ್ 1 to 4 ಕನೆಕ್ಷನ್ ಆಗುತ್ತೆ. ಓಕೆನಾ. ಸೊ ಇದರಲ್ಲಿ ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಇರೋದು ಲ್ಯಾಕ್ಟೋಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ 1 to 4. ಸೊ ಇಲ್ಲೇನಾಗುತ್ತೆ ಅಂದರೆ ಬೀಟಾ, ಇದು ಬೀಟಾ ಬಟ್ ಇದೇನು ಬೀಟಾ ಡಿ ಗ್ಯಾಲಕ್ಟೋಸ್. ಸೊ ಬೀಟಾ ಡಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಮಧ್ಯೆ ಏನು ಡಿಫ್ರೆನ್ಸು, ಸೊ ನೀವು ನೋಡ್ಬೋದು ಬೀಟಾ ಡಿ ಗ್ಲೂಕೋಸ್ ಅಂದ್ರೆ OH ಮೇಲ್ಗಡೆ ಇರುತ್ತೆ, ಬೀಟಾ ಡಿ ಗ್ಯಾಲಕ್ಟೋಸ್ ಅಂದ್ರೆ OH ಮೇಲ್ಗಡೆ ಇದೆ, ಬೀಟಾ ಡಿ ಗ್ಲೂಕೋಸ್ ಅಂದ್ರೆ OH ಮೇಲ್ಗಡೆ ಇದೆ. ಬಟ್ ಗ್ಯಾಲಕ್ಟೋಸಲ್ಲಿ ನಮಗೇನಾಗುತ್ತೆ ಅಂದರೆ OH 4ನೇ ಪೊಸಿಷನಲ್ಲಿ ಚೇಂಜಸ್ ಆಗಿರುತ್ತೆ. OH ಏನಾಗಿರುತ್ತೆ ಅಂದರೆ ಮೇಲ್ಗಡೆ ಇರುತ್ತೆ, ಗ್ಲೂಕೋಸಲ್ಲಿ OH ಕೆಳಗಡೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಗ್ಯಾಲಕ್ಟೋಸ್ ಅಂದರೆ 4 ಅಂತ ಬರೆದಿಟ್ಕೊಂಡಿರಿ, 4. ಸೊ 4ರಲ್ಲಿ ನೀವೇನು ಮಾಡಬೇಕಂದ್ರೆ ಮೇಲ್ಗಡೆ ಇರುತ್ತೆ, ಒಂದು ಮೇಲೆ ಕೆಳಗೆ ಮಾಡಿಬಿಟ್ರೆ ಆಯಿತು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಇರೋದು ಉಳಿದಿರೋದು ಏನಿಲ್ಲ. ಸೊ ಇಲ್ಲಿಂದ 1ನೇ ಪೊಸಿಷನ್ ಮತ್ತು 4ನೇ ಪೊಸಿಷನ್ ವಾಟರ್ನ ಹೊರಗಡೆ ಹಾಕಬೇಕು. ಸೊ ಇವಾಗ ಏನಾಗುತ್ತೆ ಅಂದರೆ ಈ ರೀತಿ ಕ್ರಾಸ್ ಲಿಂಕೇಜ್ ಆಗುತ್ತೆ. ಲ್ಯಾಕ್ಟೋಸಲ್ಲಿ ಏನಾಗುತ್ತೆ, ಕ್ರಾಸ್ ಲಿಂಕೇಜ್ ಆಗುತ್ತೆ. ಸೊ ಇಷ್ಟು ನೀವು ನೋಟ್ ಮಾಡ್ಕೊಂಡ್ರೆ ಆಯ್ತು. ಬೀಟಾ 1 to 4 ಲಿಂಕೇಜ್. ಸೊ ಗ್ಯಾಲಕ್ಟೋಸಲ್ಲಿ ಮಾತ್ರ 4ನೇ ಪೊಸಿಷನ್ ಮೇಲ್ಗಡೆ ಇರುತ್ತೆ OH. ಉಳಿದಿರೋದು ನಿಮ್ಗೆ ಗೊತ್ತಿದೆ, OH ಬೀಟಾ ಅಂದರೆ ಮೇಲ್ಗಡೆನೇ ಇರುತ್ತೆ ಅನ್ನೋದು. ಓಕೆನಾ. ಸೊ ಇಷ್ಟು. ನೆಕ್ಸ್ಟ್ ಇರೋದು ಲಾಸ್ಟ್ ಪಾಯಿಂಟು ಫ್ರಮ್ ಸ್ಟಾರ್ಚ್. ಸೊ ಸ್ಟಾರ್ಚಿಂದ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಇವಾಗ
ಸ್ಟಾರ್ಚ್ ಅಂದರೆ ಈ ರೀತಿ ಸಾಕಷ್ಟು ಶುಗರ್ ಯೂನಿಟ್ಸ್ಗಳು ಕನೆಕ್ಟ್ ಆಗಿ ಲಾಂಗೆಸ್ಟ್ ಚೈನ್ ಇರುತ್ತೆ. ಸೊ ಅದನ್ನ ಹೈಡ್ರೋಲಿಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸಿಂಪಲ್ ಗ್ಲೂಕೋಸ್ ಯೂನಿಟ್ ಸಿಗ್ತಾ ಹೋಗುತ್ತೆ. ಸೊ ಹೇಗೆ ವಾಟರ್ ಮತ್ತು ನಾವು ಎಸಿಡಿಕ್ ಮೀಡಿಯಮ್ನ ಹಾಕ್ಬಿಟ್ರೆ ಸಾಕು, ನಮ್ಗೆ ಏನಾಗುತ್ತೆ ಅಂದರೆ ಸಿಂಪ್ಲೆಸ್ಟ್ ಶುಗರ್ ಯೂನಿಟ್ಸ್ಗಳು ಹೈಡ್ರೋಲಿಸ್ ಮಾಡಿದಾಗ ಈ ರೀತಿ ಶುಗರ್ ಯೂನಿಟ್ಸ್ಗಳು ಸಿಗ್ತಾ ಹೋಗ್ತವೆ ಸಾಕಷ್ಟು. ಓಕೆನಾ. ಸೊ ಆ ರೀತಿ ನಾವೇನು ಮಾಡ್ಬೋದು, ಪ್ರಿಪ್ರೇಷನ್ ಮಾಡ್ಬೋದು ಗ್ಲೂಕೋಸ್. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇಲ್ಲಿ ಇರೋದು ಪಾಲಿಸ್ಯಾಕರೈಡ್ಸ್. ಸೊ ಪಾಲಿಸ್ಯಾಕರೈಡ್ಸ್ ಅಂದಾಗ ಏನಿರುತ್ತೆ, ಸಾಕಷ್ಟು ಶುಗರ್ ಯೂನಿಟ್ಸ್ಗಳು ಸಿಗ್ತಾ ಹೋಗುತ್ತವೆ, ಅದೇ ಡೆಫಿನೇಷನ್. ಇವಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ಕೇಳ್ತಾರೆ ಅಮೈಲೇಸ್ ಮತ್ತು ಅಮೈಲೋಪೆಕ್ಟಿನ್ ಡಿಫರೆನ್ಸ್. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಸ್ಟ್ರಕ್ಚರ್ನ ತೋರಿಸ್ಕೊಬರ್ತೀನಿ. ಸೊ ಅದಾದ್ಮೇಲೆ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಸೊ ಇವಾಗ ಅಮೈಲೋಸ್ ಮತ್ತು ಅಮೈಲೋಪೆಕ್ಟಿನ್ ಅಂದಾಗ ನಮ್ಗೆ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ಬೋದು, ಸೊ ಇದು ಮಾಲ್ಟೋ ಸ್ಟ್ರಕ್ಚರ್ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ, ಅಮೈಲೋಸಲ್ಲೂ ಏನಾಗುತ್ತೆ ಅಂದರೆ ಈ ರೀತಿ ಮಾಲ್ಟೋ ಸ್ಟ್ರಕ್ಚರ್ ಇದ್ದಾವೆ. ಆಲ್ಫಾ ಡಿ ಗ್ಲೂಕೋಸ್ ಇರುತ್ತೆ, ಇನ್ನೊಂದು ಆಲ್ಫಾ ಡಿ ಗ್ಲೂಕೋಸ್ ಜೊತೆಗೆ 1, 2 ಮತ್ತು 4 ಪೊಸಿಷನ್ ನಮ್ಗೆ ಏನಾಗುತ್ತೆ ಅಂದರೆ ಕನೆಕ್ಟ್ ಆಗ್ತಾ ಹೋಗ್ತವೆ. ಓಕೆನಾ. ಸೊ ಇದು ಸಿಂಪ್ಲೆಸ್ಟ್ ಶುಗರ್ ಯೂನಿಟ್ಸ್ಗಳು ಆಲ್ಫಾ 1 to 4 ಲಿಂಕೇಜ್ ಇರುತ್ತೆ ಅಮೈಲೋಸಲ್ಲಿ. ಅಮೈಲೋಪೆಕ್ಟಿನಲ್ಲಿ ನಮ್ಗೆ ಏನಾಗುತ್ತೆ, ಅದೇ ರೀತಿ ಮಾಲ್ಟೋಸಲ್ಲಿ ಯಾವ ರೀತಿ ಇತ್ತಲ್ಲ, ಇಲ್ಲೂ ಕೂಡ ಅದೇ ರೀತಿ. ಬಟ್ ಇಲ್ಲಿ ಏನಾಗತ್ತೆ ಅಂದರೆ, ಬೇಸಿಕಲಿ 1 ಮತ್ತು 4 ಕನೆಕ್ಟ್ ಆಗಿದೆ ಅಲ್ಲ, ಸೊ ಅದೇ ರೀತಿ 1 ಮತ್ತು 6 ಕನೆಕ್ಟ್ ಆಗಿರುತ್ತೆ. ಸೊ 1, 2, 3, 4, 5, 1 ಮತ್ತು 6 ಏನಾಗಿರುತ್ತೆ, ಕನೆಕ್ಟ್ ಆಗಿರುತ್ತೆ. ಓಕೆನಾ, ಸಿಂಪಲ್. ಸೊ 1 ಮತ್ತು 6, 1, 4 2 ಕನೆಕ್ಷನ್ ಇರುತ್ತೆ ಅಮೈಲೋಪೆಕ್ಟಿನಲ್ಲಿ, 1, 4 ಕನೆಕ್ಷನ್ ಇರುತ್ತೆ ಅಮೈಲೋಸಲ್ಲಿ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ, ನೀವೆಲ್ಲದನ್ನು ಸಾಲ್ವ್ ಮಾಡ್ತಾ ಬರ್ಬೋದು. ಇವಾಗ ಇಲ್ಲಿ ಬನ್ನಿ. ಅಮೈಲ್ ಇಸ್ ದ ಸ್ಟ್ರೇಟ್ ಚೈನ್ ಪಾಲಿಮರ್. ಓಕೆನಾ. ಸೊ ಸ್ಟ್ರೇಟ್ ಚೈನ್ ಇರುತ್ತೆ ಅಮೈಲೋಸಲ್ಲಿ. ಅಮೈಲೋಪೆಕ್ಟಿನಲ್ಲಿ ನಮ್ಗೆ ಏನಾಗಿರುತ್ತೆ, ಬ್ರಾಂಚ್ ಇರುತ್ತೆ, 1, 4 ಮತ್ತು 1, 6 ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು 1, 4 ಇರುತ್ತೆ ಅಮೈಲೋಸಲ್ಲಿ, 1, 4 ಮತ್ತು 1, 6 ಇರುತ್ತೆ, ಅದಕ್ಕೋಸ್ಕರ ಏನಾಗುತ್ತೆ, ಇದು ಬ್ರಾಂಚಿಂಗ್ ಆಗುತ್ತೆ. ಓಕೆನಾ. ಸೊ ಈ ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಇರೋದು ಅಮೈಲೋಸ್ ಅನ್ನೋದು ಸ್ಟಾರ್ಚಲ್ಲಿ ನಮ್ಗೆ ಏನಿರುತ್ತೆ ಅಂದರೆ 15 to 20% ಇರುತ್ತೆ. ಓಕೆನಾ. ಇದು ಸ್ಟೋರೇಜ್ ಆರ್ಗನ್ ಆಫ್ ಸ್ಟೋರೇಜ್ ಪಾರ್ಟ್ ಆಫ್ ಪ್ಲಾಂಟ್ಸ್, ಅದಕ್ಕೋಸ್ಕರ ಏನಿರುತ್ತೆ 15 to 20% ಅಮೈಲೋಸ್ ಇರುತ್ತೆ. 80 to 85% ಏನಿರುತ್ತೆ ಅಂದರೆ ಅಮೈಲೋಪೆಕ್ಟಿನ್ ಇರುತ್ತೆ. ಓಕೆನಾ. ಸೊ ಇದು ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇದು ವಾಟರ್ ಸೊಲ್ಯೂಬಲ್, ಪಾರ್ಟ್ ಆಫ್ ಇಟ್ ವಾಟರ್ ಸೊಲ್ಯೂಬಲ್, ಬಟ್ ಇದೇನಾಗುತ್ತೆ ಅಂದರೆ ವಾಟರ್ ಇನ್ಸೊಲ್ಯೂಬಲ್ ಆಗಿರುತ್ತೆ. ಇಷ್ಟೇ ಪಾಯಿಂಟ್. ಓಕೆನಾ. ಸೊ ಇಷ್ಟು ನೋಟ್ ಮಾಡಿಕೊಂಡ್ರೆ ಸಾಕು ನೀವು ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನಲ್ಲಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇದಾಯಿತು. ನೆಕ್ಸ್ಟ್ ಇರೋದು ಸೆಲ್ಯುಲೋಸ್ ಲಾಸ್ಟು. ಸೊ ಸೆಲ್ಯುಲೋಸಲ್ಲಿ ನಮ್ಗೆ ಏನಾಗಿರುತ್ತೆ ಅಂದರೆ ಬೀಟಾ ಡಿ ಗ್ಲೂಕೋಸ್ಗಳು. ಸೊ ಬೀಟಾ 1 to 4 ಕನೆಕ್ಷನ್ ಇರುತ್ತೆ. ಸೊ ಬೀಟಾ 1, 4 ಕನೆಕ್ಷನ್ ಅಂದಾಗ OH ಗ್ರೂಪ್ ಏನಿರುತ್ತೆ ಮೇಲ್ಗಡೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು 1 ಪೊಸಿಷನ್ ಇದರ 4ನೇ ಪೊಸಿಷನ್ ಕನೆಕ್ಟ್ ಆಗಬೇಕು ಅಂದರೆ, ಸೊ ಮೇಲ್ಗಡೆ ಕನೆಕ್ಷನ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಮೇಲ್ಗಡೆ ವಾಟರ್ ಮಾಲಿಕ್ಯೂಲ್ನ ನಾವು ರಿಮೂವ್ ಮಾಡ್ತಾ ಹೋಗಬೇಕು. ಸೊ ಬೀಟಾ 1, 4 ಲಿಂಕೇಜ್ ಇರುತ್ತೆ. ಸೊ ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ MCQs ಅಲ್ಲಿ ಕೇಳ್ತಾರೆ, ಯಾವುದು ಅಂದರೆ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಒಂದು ಇದು ಪ್ಲಾಂಟಲ್ಲಿ. ನೆಕ್ಸ್ಟ್ ಏನಂದರೆ ಸೆಲ್ ವಾಲ್, ಇದ್ರದ್ದು ಸೆಲ್ಯುಲೋಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ಸೊ ಇದೇನು ಸೆಲ್ಯುಲೋ ಸ್ಟ್ರಕ್ಚರು. ಸೊ ಪ್ಲಾಂಟ್ ಸೆಲ್ ವಾಲ್ ಏನಿದೆಲ್ಲ, ಸೊ ಈ ಕಾರ್ಬೋಹೈಡ್ರೇಟ್ಸ್ ಇಂದ ಮೇಡ್ ಅಪ್ ಆಗಿರುತ್ತೆ. ಇಷ್ಟೇ ಪಾಯಿಂಟ್. ನೆಕ್ಸ್ಟ್ ಇರೋದು ಗ್ಲೈಕೋಜನ್. ಸೊ ಇದೇನಂದ್ರೆ ಎನಿಮಲ್ ಸ್ಟಾರ್ಚ್ ಅಂತ. ಸೊ ಎನಿಮಲ್ ಸ್ಟಾರ್ಚ್ ಈ ರೀತಿ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ಗಳಿಂದ ಬ್ರಾಂಚಿಂಗ್ ಆಗಿ ಎನಿಮಲ್ ಸ್ಟಾರ್ಚ್ ಕೂಡ ಆಗಿರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇಂದಾನೆ ಫಾರ್ಮೇಷನ್ ಆಗಿರುತ್ತೆ. ಓಕೆನಾ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ಅಂದರೆ ಎನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಇಲ್ಲಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಸೊ ಇಲ್ಲೇನಾಗುತ್ತೆ ಅಂದರೆ ಇದು ಎನಿಮಲ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಎಲ್ಲಿ ಅಂದರೆ ಲಿವರ್, ಮಸಲ್ ಮತ್ತು ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ. ಇವಾಗ ಏನಾದ್ರು ನಮ್ಗೆ ಎನರ್ಜಿ ಬೇಕಪ್ಪ, ನಾವು ಊಟ ಮಾಡಿಲ್ಲ, ಅವಾಗ ಏನಾಗುತ್ತೆ ಅಂದರೆ ಇವೆಲ್ಲ ಬ್ರೇಕ್ ಆಗಿ ನಮ್ಗೆ ಎನರ್ಜಿನ ಕೊಡ್ತವೆ. ಸೊ ಓಕೆನಾ. ಸೊ ಯಾರು ಮಾಡ್ತಾರೆ ಈ ಬ್ರೇಕ್ ಮಾಡೋ ಕೆಲಸನ, ಎಂಜೈಮ್ಸ್ಗಳು ಮಾಡ್ತವೆ. ಎಂಜೈಮ್ಸ್ ಬ್ರೇಕ್ ದಿಸ್ ಗ್ಲೈಕೋಸನ್ ಡೌನ್ ಟು ಗ್ಲೂಕೋಸ್. ಈಸ್ಟ್ ಆ್ಯಂಡ್ ಫಂಗೈ ನಮಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಇದರಲ್ಲೂ ಕೂಡ ಇರ್ತವೆ ಅಂತ, ಈಸ್ಟ್ ಮತ್ತು ಫಂಗೈಲಿ ಇರುತ್ತೆ ಅಂತ. ಸೊ ಇವೇನು ಮಾಡ್ತವೆ ಅಂದರೆ ನಮಗೆ ಗ್ಲೂಕೋಸ್ನ ಬ್ರೇಕ್ ಮಾಡಿ ಎನರ್ಜಿನ ಕೊಡ್ತವೆ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ಅಂದರೆ, ನಾವು ಎಲ್ಲಿರ್ತವೆ ಇವು, ಒಂದು ಲಿವರ್, ಮಸಲ್ ಆ್ಯಂಡ್ ಬ್ರೈನಲ್ಲಿ ಇರ್ತವೆ. ಸೊ ಅದಕ್ಕೋಸ್ಕರ ಎನಿಮಲ್ಸಲ್ಲಿ ಇರೋದ್ರಿಂದ ಎನಿಮಲ್ ಸ್ಟಾರ್ಚ್ ಅಂತ ನಾವು ಕರಿತೀವಿ. ಸೊ ಏನು ಎಕ್ಸಾಂಪಲ್ ಗ್ಲೈಕೋಸನ್ ಅನ್ನೋದು. ಓಕೆನಾ. ಸೊ ಇದು ಎನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ MCQs ಅಲ್ಲಿ ಕೇಳ್ತಾರೆ ಯಾವುದು ಅಂತ, ಎನಿಮಲ್ ಸ್ಟಾರ್ಚ್ ಯಾವುದು ಅಂತ ಕೇಳ್ತಾರೆ. ನೀವು ಬರಿಬೇಕು ಸಿಂಪಲ್ ಆಗಿ ಗ್ಲೈಕೋಜನ್ ಅಂತ ಬರೆದ್ಬಿಟ್ರೆ ಆಯ್ತು. ಓಕೆನಾ. ಸೊ ಇದು ಜಸ್ಟ್ ನೀವು ನೆನ್ಪಿಟ್ಕೊಳ್ಳೋಕ್ಕೆ. ಸೊ ಎಲ್ಲಿರುತ್ತೆ, ಲಿವರ್, ಮಸಲ್ ಮತ್ತು ಬ್ರೈನಲ್ಲಿ ಇರುತ್ತೆ. ಸೊ ಇದು ಹೈಡ್ರೋಲೈಸ್ ಆದಾಗ ನಮ್ಗೆ ಏನಾಗುತ್ತೆ, ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ. ಗ್ಲೂಕೋಸ್ ಅನ್ನೋದೇನು ಒಂದು ಎನರ್ಜಿ. ಸೊ ಎನರ್ಜಿನ ನಾವು ಏನು ಮಾಡುತ್ತೆ, ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ನಾವು ಒಂದು ಸ್ವಲ್ಪ ಎನರ್ಜೆಟಿಕ್ ಆಗ್ತೀವಿ, ಅಷ್ಟೇ ಇರೋದು. ನೆಕ್ಸ್ಟ್ ಇರೋದು ಇಂಪಾರ್ಟೆಂಟ್ ಪಾಯಿಂಟು, ಎನರ್ಜಿ ಸೋರ್ಸ್ ಸ್ಟೋರೇಜ್ ಆಗಿ ಸ್ಟ್ರಕ್ಚರ್ ಆಗಿ ನಾವು ನೋಡಿದ್ವಿ ಸೆಲ್ಯುಲೋಸು, ಎನರ್ಜಿ ಸ್ಟೋರೇಜ್ ಆಗಿ ನೋಡಿದ್ರಿ ಸ್ಟಾರ್ಚ್ ಅಥವಾ ಗ್ಲೈಕೋಸನ್. ನೆಕ್ಸ್ಟ್ ನಾವು ನೋಡ್ಬೋದು ಇಂಡಸ್ಟ್ರಿ ಯೂಸಲ್ಲೂ ನಮ್ಗೆ ಯೂಸ್ ಆಗುತ್ತೆ. ನ್ಯೂಕ್ಲಿಯಿಕ್ ಆಸಿಡ್ಸಲ್ಲೂ ನಾವು ನೋಡ್ಬೋದು ಈ ರೀತಿ ರೈಬೋ ಶುಗರ್ಸ್ಗಳಿರ್ತವೆ. ಸೊ ಅವುಗಳನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆನಾ. ಸೊ ಇಷ್ಟೇ ಇರೋದು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಅಂದರೆ ಏನು, ಪ್ರೋಟೀನ್ ಅಂದರೆ ಏನಿಲ್ಲ, ಸಿಂಪಲ್ ಸ್ಟ್ರಕ್ಚರ್ಸ್ಗಳು, ಮೋಸ್ಟ್ ಅಬಂಡೆಂಟ್ ಮಾಲಿಕ್ಯೂಲ್ಸ್ ಇನ್ ದ ಬಾಡಿ. ಓಕೆನಾ. ಸೊ ಇವೇನಂದರೆ ನೀವು ನೋಡ್ಬೋದು ಅಮೈನೋ ಆಸಿಡ್ಸಿಂದ ಫಾರ್ಮೇಷನ್ ಆಗಿರ್ತವೆ. ಸೊ ಪಾಲಿಮರ್ ಆಫ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ಗಳು ನೀವು ನೋಡ್ಬೋದು ಸ್ಟ್ರಕ್ಚರ್ಸ್ಗಳು ಹೇಗಿರ್ತವೆ ಅಂತ. ಸೊ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ತೀನಿ ಅಮೈನೋ ಆಸಿಡ್ಸ್ಗಳು ಹೇಗಿರ್ತವೆ ಅಂತ. ಸೊ ಒಂದಕ್ಕೊಂದು ಅಮೈನೋ ಆಸಿಡ್ಸ್ಗಳು ಕನೆಕ್ಷನ್ ಆಗಿ ನಮ್ಗೇನಾಗತ್ತೆ ಅಂದರೆ ಒಂದು ಪ್ರೋಟೀನ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗತ್ತೆ. ಓಕೆನಾ. ಸೊ ಇಷ್ಟೇ ಇರೋದು. ಸೊ ನೆಕ್ಸ್ಟ್ ಇರೋದು ಎಸೆನ್ಷಿಯಲ್ ಫಾರ್ ಗ್ರೋತ್ ಆ್ಯಂಡ್ ಲೈಫ್ ಫಂಕ್ಷನ್ಸ್. ಸೊ ಯಾವುದೇ ರೀತಿಯ ಗ್ರೋತ್
ಗ್ರೋತ್ ಅಥವಾ ಲೈಫ್ಗೆ ಏನಾಗಬೇಕಂದ್ರೆ ಫಂಕ್ಷನ್ಸ್ಗಳು ಆಗಬೇಕಂದ್ರೆ ಬಾಡಿಲಿ ಈ ಪ್ರೋಟೀನ್ಸ್ಗಳು ವೆರಿ ವೆರಿ ನೀಡಲ್ಲಿ ಇರುತ್ತೆ. ಓಕೆನಾ, ಸೊ ಇಷ್ಟೇ ಇರೋದು. ನೆಕ್ಸ್ಟ್ ಇರೋದು ಇವಾಗ ನಾವು ನೋಡಿದ್ರೆ ಟೈಪ್ಸ್. ಸೊ ಟೈಪ್ಸಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಇರೋದು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ನೆಕ್ಸ್ಟ್ ಇರೋದು ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಸೊ ಎಸೆನ್ಷಿಯಲ್ ಅಂದರೆ ಏನು, ನಮಗೆ ಬೇಕಾಗಿರುವಂಥದ್ದು. ಸೊ ಏನಾಗುತ್ತೆ ಅಂದರೆ ನಾವು ಔಟ್ಸೈಡಿಂದ ನಾವೇನು ಮಾಡಬೇಕಂದ್ರೆ ಇದನ್ನ ತಗೋಬೇಕಾಗತ್ತೆ. ಸೊ ಅಮೈನೋ ಆಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ಡ್ ಇನ್ ದ ಬಾಡಿ ಬಟ್ ಪ್ರೊವೈಡೆಡ್ ಇನ್ ದ ಡಯಟ್ ಆರ್ ಕಾಲ್ಡ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ನಮಗೇನಾಗುತ್ತೆ ಅಂದರೆ ಹೊರಗಡೆಯಿಂದ ನಾವು ತಗೋಬೇಕಾಗತ್ತೆ. ಎಕ್ಸಾಂಪಲ್ ಇವು ವೆರಿ ಇಂಪಾರ್ಟೆಂಟ್, ಲೈಸಿನ್, ವ್ಯಾಲಿನ್ ಆ್ಯಂಡ್ ಯುರಾಸಿಲ್. ನೆಕ್ಸ್ಟ್ ಇರೋದು ಅಮೈನೋ ಆಸಿಡ್ಸ್, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಸೊ ಇದೇನಾಗುತ್ತೆ ಅಂದರೆ ಬಾಡಿಲೇ ಸಿಂಥಸೈಸ್ ಆಗುತ್ತೆ. ಅಂಥವುಗಳನ್ನ ಏನಂತ ಕರಿತೀವಿ ಅಂದರೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸ್ ವಿಚ್ ಆರ್ ಸಿಂಥಸೈಸ್ಡ್ ಇನ್ ದ ಬಾಡಿ ಆರ್ ಕಾಲ್ಡ್ ಎಸ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಎಕ್ಸಾಂಪಲ್ ಗ್ಲೈಸಿನ್ ಆ್ಯಂಡ್ ಅಲೆನಿನ್. ಓಕೆನಾ, ಸೊ ಇವೆರಡು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳನ್ನ ಕೇಳ್ತಾರೆ. ಎಸೆನ್ಷಿಯಲ್ ಅಂದರೆ ಬೇಕಾಗಿರೋದು, ನಾನ್ ಎಸೆನ್ಷಿಯಲ್ ಅಂದರೆ ನಮಗೇನಾಗಿರುತ್ತೆ ಆಲ್ರೆಡಿ ಬಾಡಿಲಿ ನಮಗೆ ಸಿಂಥಸೈಸ್ ಆಗುತ್ತೆ ಅನ್ನೋದು ಮೀನಿಂಗ್. ಓಕೆನಾ, ನೆಕ್ಸ್ಟ್ ಇರೋದು ಇನ್ನೊಂದು ಕ್ಲಾಸಿಫಿಕೇಶನ್ ಅಮೈನೋ ಆಸಿಡ್ಸಲ್ಲಿ. ಸೊ ಅದೇನಂದರೆ ಇಲ್ಲಿ ನೀವು ನೋಡ್ಬೋದು ಬೇಸ್ಡ್ ಆನ್ ನಂಬರ್ ಆಫ್, ಇವಾಗ ಅಮೈನೋ ಆಸಿಡ್ಸ್ ಅಂದರೆ ನಮಗೇನಿರುತ್ತೆ, ಒಂದು NH2 ಗ್ರೂಪ್ ಇರುತ್ತೆ, ಒಂದು COOH ಗ್ರೂಪ್ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು R ಗ್ರೂಪ್ ಇರುತ್ತೆ, ಇನ್ನೊಂದು ಹೈಡ್ರೋಜನ್ ಗ್ರೂಪ್ ಇರುತ್ತೆ. ಇವಾಗ NH2 COOH ಈಕ್ವಲ್ ಅಮೌಂಟಲ್ಲಿ ಇದ್ದರೆ ಸೊ ಅದಕ್ಕೇನಂತ ಕರಿತೀವಿ ಅಂದರೆ ನ್ಯೂಟ್ರಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇವಾಗ NH2 ಗ್ರೂಪ್ ಈ ಅಮೈನೋ ಆಸಿಡ್ಸಲ್ಲಿ ಜಾಸ್ತಿ ಇದ್ದರೆ ಅದಕ್ಕೇನಂತ ಕರಿತೀವಿ ಅಂದರೆ ಬೇಸಿಕ್ ಅಮೈನೋ ಆಸಿಡ್. ಯಾಕೆ, ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಇವಾಗ ನೆಕ್ಸ್ಟು ನೀವು ನೋಡ್ಬೋದು ಎಸಿಡಿಕ್ ಕ್ಯಾರೆಕ್ಟರ್. ಸೊ ಎಸಿಡಿಕ್ ಅಂದ್ರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಇವಾಗ ಇದ್ರ ಜಾಸ್ತಿ ಇದ್ರೆ ಇದಕ್ಕೇನಂತ ಕರಿತೀವಿ ಅಂದರೆ ನಾವು ಎಸಿಡಿಕ್ ಅಮೈನೋ ಆಸಿಡ್. ಇದು ಜಾಸ್ತಿ ಇದ್ರೆ ಬೇಸಿಕ್ ಅಮೈನೋ ಆಸಿಡ್, ಇದು ಜಾಸ್ತಿ ಇದ್ರೆ ಎಸಿಡಿಕ್ ಅಮೈನೋ ಆಸಿಡ್, ಇವೆರಡು ಈಕ್ವಲ್ ಇದ್ರೆ ನ್ಯೂಟ್ರಲ್ ಅಮೈನೋ ಆಸಿಡ್. ಸಿಂಪಲ್. ಓಕೆನಾ, ಸೊ ಈಗ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟು, ಗ್ಲೈಸಿನ್ ಅಲೆನಿನ್ ಅನ್ನೋದು ನ್ಯೂಟ್ರಲ್ಲು, ನೆಕ್ಸ್ಟ್ ಲೈಸಿನ್ ಆರ್ಜಿನಿನ್ ಹಿಸ್ಟಡಿನ್ ಅನ್ನೋದು ಬೇಸಿಕ್ಕು. ಎಸಿಡಿಕಲ್ ನಮಗೇನಾಗುತ್ತೆ ಅಂದರೆ ಎಸ್ಪೆಟಿಕ್ ಆಸಿಡ್ ಮತ್ತು ಗ್ಲೂಟಮಿಕ್ ಆಸಿಡ್ನ ನಾವು ನೋಡ್ಬೋದು. ನೋಟ್ ಮಾಡಿಕೊಂಡಿರಿ, ವೆರಿ ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಸೊ ಎಕ್ಸಾಂಪಲ್ಗಳನ್ನು ಕೊಡ್ರಿ, ಎಸಿಡಿಕ್ ಮತ್ತು ನ್ಯೂಟ್ರಲ್ ಆಗಿರ್ಬೋದು ಬೇಸಿಕ್ಗೆ ಅಂತ ಕೇಳ್ತಾರೆ, ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ನೆಕ್ಸ್ಟ್ ಇರೋದು ನಮಗೆ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್. ಸೊ ಇವಾಗ ಅಮೈನೋ ಆಸಿಡ್ಸಿಂದ ನಿಮ್ಗೇನಾಗುತ್ತೆ ಅಂದರೆ ನಮಗೇನಾಗುತ್ತೆ ಪ್ರೋಟೀನ್ಸ್ಗಳು ಫಾರ್ಮೇಷನ್ ಆಗ್ತವೆ. ಸೊ ಹೇಗೆ ಅಮೈನೋ ಆಸಿಡ್ಸಿಂದ ಪ್ರೋಟೀನ್ಸ್ಗಳು ಫಾರ್ಮೇಷನ್ ಆಗ್ತವೆ, ಸಿಂಪಲ್. ಇವಾಗ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಜೊತೆಗೆ ಬಾಂಡ್ ಆಗಿ ನಮಗೇನಾಗುತ್ತೆ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗುತ್ತೆ. ಸೊ ಓಕೆನಾ, ಇವಾಗ ನೀವು ನೋಡ್ಬೋದು ಹೇಗೆ COOH ಗ್ರೂಪ್ ಇದೆ, NH2 ಗ್ರೂಪ್ ಇದೆ, ಏನು ಮಾಡಬೇಕು ನಾನು ವಾಟರ್ನ ಹೊರಗಡೆ ಹಾಕ್ಬಿಟ್ರೆ ಆಯ್ತು. ಸೊ ಏನಾಗುತ್ತೆ, ವಾಟರ್ನ ಹೊರಗಡೆ ಹಾಕಿದ್ರೆ CONH ಬಾಂಡ್ ಫಾರ್ಮೇಷನ್ ಆಗುತ್ತೆ. CH2 ನಿಮ್ಗೇನಾಗುತ್ತೆ CH2 C ಡಬಲ್ ಬಾಂಡು, ಇದು ಗ್ಲೈಸಿನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಲೆನಿನ್. ಓಕೆನಾ, ಸೊ ಗ್ಲೈಸಿಲ್ ಅಲೆನಿನ್ ಕನೆಕ್ಷನ್ ಆಗಿದೆ, ಗ್ಲೈಸಿಲ್ ಮತ್ತು ಅಲೆನಿನ್. ಹೇಗೆ, ಸೊ ಸಿಂಪಲ್. ಇವಾಗ ನಮಗೆ ಗ್ಲೈಸಿನ್ ಅಂದಾಗ ಏನಿರುತ್ತೆ NH2 CH2 COH ಇತ್ತು. COH ಅಂದಾಗ ನೀವು ನೋಡ್ಬೋದು OH ಗ್ರೂಪ್ ಇಲ್ಲಿಂದ ಹೈಡ್ರೋಜನ್ ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕಿದೆ. ಸೊ ವಾಟರ್ ಮಾಲಿಕ್ಯೂಲ್ನ ಒಂದು ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕಿದೆ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕ್ವಶನ್ ಕೇಳಿದರೆ MCQsಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತಂತ. ಸೊ ಒಂದ್ಸಲ ಅಮೈನೋ ಆಸಿಡ್, ಎರಡು ಅಮೈನೋ ಆಸಿಡ್ ಕನೆಕ್ಷನ್ ಆಯಿತು ಅಂದರೆ ಒಂದು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ನೀವು ನೋಡ್ಬೋದು CONH ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ಏನು, ಒಂದು ಅಮೈಡ್ ಬಾಂಡ್ ಫಾರ್ಮೇಷನ್ ಆಗಿದೆ. ಪೆಪ್ಟೈಡ್ ಲಿಂಕೇಜ್ ಅಂತ ಇದನ್ನ ನಾವು ಕರಿತೀವಿ, ಪೆಪ್ಟೈಡ್ ಲಿಂಕೇಜ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಾವು ನೋಡೋದಾದ್ರೆ ಡೈಪೆಪ್ಟೈಡ್. ಸೊ ಡೈಪೆಪ್ಟೈಡ್ ಅಂದ್ರೆ ಏನು, ಇದೇ ಎಕ್ಸಾಂಪಲ್. ಎರಡು ಅಮೈನೋ ಆಸಿಡ್ಸ್ಗಳಿರ್ತವೆ, ಕನೆಕ್ಟ್ ಆಗ್ತವೆ, ಒಂದು ವಾಟರ್ ಮಾಲಿಕ್ಯೂಲ್ ಹೊರಗಡೆ ಹೋಗುತ್ತೆ. ಸೊ ಒಂದು ಪೆಪ್ಟೈಡ್ ಲಿಂಕೇಜ್ ಫಾರ್ಮೇಷನ್ ಆಗುತ್ತೆ. ಇವಾಗ ಇರೋದು ಟ್ರೈಪೆಪ್ಟೈಡ್. ಸೊ ಟ್ರೈಪೆಪ್ಟೈಡ್ ಅಂದಾಗ ನಮಗೇನಿರುತ್ತೆ ಅಂದರೆ ಮೂರು ಅಮೈನೋ ಆಸಿಡ್ಸ್ಗಳಿರ್ತವೆ. ಸೊ ಮೂರು ಅಮೈನೋ ಆಸಿಡ್ಸ್ಗಳಿದ್ದಾಗ ನಮಗೇನಾಗುತ್ತೆ, ಮೂರು ಅಮೈನೋ ಆಸಿಡ್ಸ್ಗಳು ಕನೆಕ್ಷನ್ ಆಗಬೇಕು ಅಂದರೆ ಎರಡು ವಾಟರ್ ಮಾಲಿಕ್ಯೂಲ್ಗಳು ಏನಾಗ್ತವೆ ಹೊರಗಡೆ ಹೋಗ್ತವೆ, ಎರಡು ಪೆಪ್ಟೈಡ್ ಬಾಂಡ್ ಲಿಂಕೇಜ್ ಇರುತ್ತೆ. ಓಕೆನಾ, ಸೊ ಇವಾಗ ಟ್ರೈ ಅಂದಾಗ ನೆಕ್ಸ್ಟ್ ಟೆಟ್ರಾ ಅಂದರೆ ನಮಗೇನಾಗುತ್ತೆ, ಸೊ ಮೂರು ವಾಟರ್ ಮಾಲಿಕ್ಯೂಲ್ಗಳು ಹೊರಗಡೆ ಹೋಗ್ತವೆ, ಸೊ ಮೂರು ಪೆಪ್ಟೈಡ್ ಲಿಂಕೇಜ್ ಇರುತ್ತೆ. ಸೊ ಮೂರು ಪೆಪ್ಟೈಡ್ ಲಿಂಕೇಜ್ ಇರುತ್ತೆ, ಇದೇನು ಪೆಪ್ಟೈಡ್ ಬಾಂಡ್. ಸೊ ಈ ರೀತಿ ಸಾಕಷ್ಟು ಅಮೈನೋ ಆಸಿಡ್ಸ್ಗಳು ಕನೆಕ್ಟ್ ಆಗಿ ಪೆಪ್ಟೈಡ್ ಬಾಂಡ್ ಅಂದ್ರೇನು CONH ಬಾಂಡ್. ಸೊ ಈ ರೀತಿ ಸಾಕಷ್ಟು ಬಾಂಡ್ಸ್ಗಳನ್ನು ಆಗ್ತಾ ಹೋಗಿ ನಮಗೇನಾಗುತ್ತೆ ಅಂದರೆ ಒಂದು ದೊಡ್ಡ ಪ್ರೋಟೀನ್ ಮಾಲಿಕ್ಯೂಲ್ ಪ್ರೆಸೆಂಟ್ ಆಗುತ್ತೆ. ಓಕೆನಾ, ಸೊ ಇಷ್ಟೇ ಇರೋದು. ನೆಕ್ಸ್ಟ್ ನೀವು ನೋಡೋದು ಪಾಲಿಪೆಪ್ಟೈಡ್ ಅಂದರೆ ಎಕ್ಸಾಂಪಲ್ ಒಂದು ಇನ್ಸುಲಿನ್ ಪ್ರಾಡಕ್ಟ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ 51 ಅಮೈನೋ ಆಸಿಡ್ಸ್ಗಳು. ಸೊ ಈ ರೀತಿ ಒಂದು ಅಮೈನೋ ಆಸಿಡ್ ಇನ್ನೊಂದು ಅಮೈನೋ ಆಸಿಡ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ನ ಹೊರಗಡೆ ಹಾಕಿ ಬಾಂಡ್ ಮಾಡಿದೆ, ಪೆಪ್ಟೈಡ್ ಲಿಂಕೇಜ್. ಆ ರೀತಿ 51 ಕನೆಕ್ಷನ್ ಆಗಿ ನಮಗೇನಾಗಿದೆ ಅಂದರೆ ಒಂದು ಪ್ರೋಟೀನ್ ಇನ್ಸುಲಿನ್ ಅನ್ನೋದು ಫಾರ್ಮೇಷನ್ ಆಗಿದೆ. ಸೊ ಇದನ್ನ ನೀವು ನೋಟ್ ಮಾಡಿಕೊಳ್ಬೋದು. ನೆಕ್ಸ್ಟ್ ಇದೇ ಕೇಳಿದರೆ MCQsಲ್ಲಿ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟು ಇಲ್ಲಿರೋದು ಸೊ ಫೈಬ್ರಸ್ ಪ್ರೋಟೀನ್. ಸೊ ಫೈಬ್ರಸ್ ಪ್ರೋಟೀನ್ ಅಂದರೆ ಏನು, ಸಿಂಪಲ್. ಸೊ ಫೈಬ್ರಸ್ ಪ್ರೋಟೀನ್ ಅಂದಾಗ ನಮಗೇನಾಗುತ್ತೆ ಅಂದರೆ ನೀವು ನೋಡ್ಬೋದು ಈ ಪೆಪ್ಟೈಡ್ ಚೈನ್ಗಳಿದಾವಲ್ಲ, ಸೊ ಇದೊಂದು ಪೆಪ್ಟೈಡ್ ಚೈನು, ಇನ್ನೊಂದು ಪೆಪ್ಟೈಡ್ ಚೈನು. ಇವಾಗ ನಾನು ಈ ರೀತಿ ಬರ್ಕೊಂತ ಹೋದರೆ ಸೊ ಇವುಗಳ ಮಧ್ಯೆ ಏನಾಗುತ್ತೆ ಅಂದರೆ ಇಂಟ್ರಾಕ್ಷನ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಪ್ಯಾರಲಲ್ ಇಂಟ್ರಾಕ್ಷನ್ ಇರುತ್ತೆ. ಸೊ ಅಂಥ ಪ್ಯಾರಲಲ್ ಇಂಟ್ರಾಕ್ಷನ್ಗಳು ಒಂದಕ್ಕೊಂದು ಕನೆಕ್ಷನ್ ಆಗಿ ಒಂಥರ ಫೈಬರ್ ಸ್ಟ್ರಕ್ಚರ್, ಗಟ್ಟಿ ದಾರ ಥರ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಅದಕ್ಕೇನಂತ ಕರಿತೀವಿ ಅಂದರೆ ನಾವು ಫೈಬ್ರಸ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಇದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಒಂದು ಪಾಲಿಪೆಪ್ಟೈಡ್ ಚೈನ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ಮಧ್ಯೆ ನಮಗೇನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಮತ್ತು ಡೈಸಲ್ಫೈಡ್ ಬಾಂಡ್ಸ್ಗಳನ್ನು ನೋಡ್ಬೋದು. ಸೊ ಇವಾಗ ಒಂದು ಪೆಪ್ಟೈಡ್ ಚೈನ್ ಇದೆ, ಇನ್ನೊಂದು ಪೆಪ್ಟೈಡ್ ಚೈನ್ ಇದೆ, ಇದ್ರಗಳ ಮಧ್ಯೆ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಮತ್ತು
ಡೈಸಲ್ಫೈಡ್ ಬಾಂಡಿಂದ ನಮ್ಗೆ ಏನಾಗುತ್ತೆ ಕನೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಒಂದು ಕನೆಕ್ಷನ್ ಆಗುತ್ತೆ, ಒಂದು ಕನೆಕ್ಷನ್ ಆಗುತ್ತೆ, ಒಂದು ಕನೆಕ್ಷನ್ ಆಗುತ್ತೆ, ಫೈಬರ್ ಥರ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಗ್ಲೋಬ್ಯುಲರ್. ಸೊ ಇವಾಗ ಗ್ಲೋಬ್ಯುಲರ್ ಪ್ರೋಟೀನ್ ಅಂದಾಗ ನಮ್ಗೇನಾಗುತ್ತೆ ಅಂದರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಗ್ಲೋಬಲ್ ಶೇಪ್ ಆಗಬೇಕು. ಸೊ ಏನಾಗುತ್ತೆ, ಸರ್ಕಲ್ ಆಗಿ ಆಗಬೇಕು. ಸೊ ಅಲ್ಲಿ ಪಾಲಿಪೆಪ್ಟೈಡ್ ಚೈನ್ಗಳು ಸರ್ಕಲ್ ಆಗಿ ಆಗ್ತಾ ಹೋಗ್ತವೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ನೆಲ್ಲ ನಾವು ನೋಡ್ಬೋದು. ಓಕೆನಾ, ಸೊ ಒಂದು ಪಾಲಿಪೆಪ್ಟೈಡ್ ಚೈನ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ಜೊತೆಗೆ ಇಂಟ್ರಾಕ್ಷನ್ ಆಗಬೇಕಂದ್ರೆ, ಗ್ಲೋಬ್ಯುಲರ್ ಆಗಬೇಕು ಅಂದರೆ 3 ಡೈಮೆನ್ಷನಲ್ ಸ್ಪೇಸಲ್ಲಿ ನಮಗೆ ಹೈಡ್ರೋಜನ್ ಬಾಂಡಿಂಗ್ ನೋಡ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ನೋಡ್ಬೋದು, ನೆಕ್ಸ್ಟ್ ವ್ಯಾಂಡರ್ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ನೋಡ್ಬೋದು, ನೆಕ್ಸ್ಟ್ ಡೈಸಲ್ಫೈಡ್ ಲಿಂಕೇಜ್ ನೋಡ್ಬೋದು. ಎಲ್ಲ ಲಿಂಕೇಜ್ಗಳು ಆಗಿ ಏನಾಗುತ್ತೆ, ಒಂದು ಪಾಲಿಪೆಪ್ಟೈಡ್ ಚೈನ್ ಇನ್ನೊಂದು ಪಾಲಿಪೆಪ್ಟೈಡ್ ಚೈನ್ ಜೊತೆಗೆ ಸರ್ಕಲ್ ಆಗಿ ಹೋಗ್ತಾ ಇರುತ್ತೆ. ಓಕೆನಾ, ಸೊ ಅದೇನು ಗ್ಲೋಬ್ಯುಲರ್ ಪ್ರೋಟೀನ್. ಸೊ ಈ ಎಕ್ಸಾಂಪಲ್ ವೆರಿ ಇಂಪಾರ್ಟೆಂಟ್. ಕೆರಟಿನ್ ಅನ್ನೋದು ಹೇರಲ್ಲಿ ಇರುತ್ತೆ, ನೆಕ್ಸ್ಟ್ ಮಯೋಸಿನ್ ಅನ್ನೋದು ಮಸಲಲ್ಲಿ ಇರುತ್ತೆ, ಕೊಲೆಜನ್ ಅನ್ನೋದು ಕಾರ್ಟಿಲೇಜ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇನ್ಸುಲಿನ್, ಅಲ್ಬುಮಿನ್, ಹೆಮೋಗ್ಲೋಬಿನ್, ಫೈಬ್ರಿನೋಜನ್ ಇವೆಲ್ಲ ಏನು ಗ್ಲೋಬ್ಯುಲರ್ ಪ್ರೋಟೀನ್ಗೆ ಎಕ್ಸಾಂಪಲ್ಗಳು. ಸೊ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಫೈಬ್ರಸ್ ಪ್ರೋಟೀನ್ ಅನ್ನೋದು ಇನ್ಸೊಲ್ಯುಬಲ್ ಇನ್ ವಾಟರ್, ಬಟ್ ಏನಾಗುತ್ತೆ ಅಂದರೆ ಗ್ಲೋಬ್ಯುಲರ್ ಅನ್ನೋದು ಸೊಲ್ಯುಬಲ್ ಇನ್ ವಾಟರ್ ಆಗಿರುತ್ತೆ. ಇಷ್ಟೇ. ಓಕೆನಾ, ಸೊ ಇದನ್ನ ಜಸ್ಟ್ ನೀವು ನೋಟ್ ಮಾಡಿಕೊಂಡ್ರೆ ಸಾಕು. 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಕೇಳ್ತಾರೆ, ಡೆಫಿನೇಷನ್ ಆ್ಯಂಡ್ ಎಕ್ಸಾಂಪಲ್. ಸೊ ವಾಟರ್ ಸೊಲ್ಯುಬಲ್, ವಾಟರ್ ಇನ್ಸೊಲ್ಯುಬಲ್ ಅಂತ ನೀವು ಬರಿಬೇಕು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇಲ್ಲಿ ನಾವು ನೋಡ್ಬೋದು ಲೆವೆಲ್ಸ್ ಆಫ್ ಪ್ರೋಟೀನ್ ಸ್ಟ್ರಕ್ಚರ್. ಸೊ ಲೆವೆಲ್ಸ್ ಆಫ್ ಪ್ರೋಟೀನ್ ಸ್ಟ್ರಕ್ಚರ್ ಅಂದ್ರೆ ಏನು? ಫಸ್ಟ್ ಇರೋದು ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಸರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್. ಸೊ ಇದೇನು ಇಂಡಿಕೇಟ್ ಮಾಡ್ತಾ ಇದೆ? ಸಿಂಪಲ್. ಸೊ ಈ ಪ್ರೈಮರಿ ಸ್ಟ್ರಕ್ಚರ್ ಅಂದಾಗ ನಮ್ಗೇನಿರುತ್ತೆ ಅಂದರೆ ಅಮೈನೋ ಆಸಿಡ್ಸ್ಗಳು ಸಿಂಪಲ್ ಅಮೈನೋ ಆಸಿಡ್ ಚೈನ್ ಇರುತ್ತೆ. ಈ ರೀತಿ ಸಿಂಪಲ್ ಅಮೈನೋ ಆಸಿಡ್ ಚೈನ್ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಸಿಂಪಲ್ ಸ್ಟ್ರಕ್ಚರ್ ಇರೋದನ್ನ ಪ್ರೈಮರಿ ಅಂತ ಕರಿತೀವಿ. ನೆಕ್ಸ್ಟ್ ಇರೋದು ಸೆಕೆಂಡರಿ ಸ್ಟ್ರಕ್ಚರ್. ಸೆಕೆಂಡರಿ ಸ್ಟ್ರಕ್ಚರ್ ನಮ್ಗೆ ಏನಾಗಿರುತ್ತೆ ಅಂದರೆ ಒಂದು ಆಲ್ಫಾ ಹೆಲಿಕ್ಸ್, ಇನ್ನೊಂದು ಬೀಟಾ ಪ್ಲೇಟೆಡ್. ಸೊ ಆಲ್ಫಾ ಹೆಲಿಕ್ಸ್ ಮತ್ತೆ ಬೀಟಾ ಪ್ಲೇಟೆಡ್ ಅಂದ್ರೆ ಒಂದು ಫಾರ್ಮೇಷನ್ ಏನಾಗುತ್ತೆ ಅಂದ್ರೆ ಇಂಟ್ರಾಮಾಲಿಕ್ಯುಲರ್. ಸೊ ಈ ಪಾಲಿಪೆಪ್ಟೈಡ್ ಚೈನ್ ಮಧ್ಯದಲ್ಲಿ ನಮ್ಗೆ ಏನಿರುತ್ತೆ ಅಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಆಲ್ಫಾ ಹೆಲಿಕ್ಸ್ ಅಂತ ಕರಿತೀವಿ. ಇನ್ನೊಂದೇನಿದೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ ಅಂದ್ರೆ ಏನು? ಸೊ ಈ ಅಮೈನೋ ಆಸಿಡ್ಸ್ ಇನ್ನೊಂದು ಅಮೈನೋ ಆಸಿಡ್ ಜೊತೆಗೆ ಏನಾಗಿರುತ್ತೆ ಅಂದ್ರೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಸೊ ಅವುಗಳನ್ನ ಏನಂತ ಕರಿತೀವಿ ಅಂದ್ರೆ ಬೀಟಾ ಪ್ಲೇಟೆಡ್ ಶೀಟ್ ಅಂತ ಕರಿತೀವಿ. ಸೊ ಓಕೆನಾ, ಸೊ ಒಂದು ಆಲ್ಫಾ ಹೆಲಿಕ್ಸ್, ಇನ್ನೊಂದು ಬೀಟಾ ಪ್ಲೇಟೆಡ್. ಆಲ್ಫಾ ಹೆಲಿಕ್ಸ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಇರುತ್ತೆ, ನೆಕ್ಸ್ಟ್ ಬೀಟಾ ಪ್ಲೇಟೆಡ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರುವಾಗ ಟರ್ಸರಿ ಸ್ಟ್ರಕ್ಚರ್. ಸೊ ಟರ್ಸರಿ ಸ್ಟ್ರಕ್ಚರ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲೇನಾಗತ್ತೆ ಅಂದ್ರೆ ನಮಗೆ ಒಂದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಅಮೈನೋ ಆಸಿಡ್ಸ್ಗಳು ಪಾಲಿಪೆಪ್ಟೈಡ್ ಚೈನ್ಗಳ ಮಧ್ಯೆ ಏನಾಗುತ್ತೆ ಅಂದರೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದ್ರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಡೈಸಲ್ಫೈಡ್ ಬಾಂಡ್ಸ್ ಇರುತ್ತೆ, ವೆಂಡರ್ವಾಲ್ ಫೋರ್ಸ್ ಬಾಂಡ್ಸ್ ಇರುತ್ತೆ, ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಇರುತ್ತೆ, ಎಲ್ಲವೂ ಇರುತ್ತೆ. ಸೊ ಇವಾಗ ಎಲ್ಲವೂ ಇದಾವೆ ಅಂದರೆ ನಮ್ಗೆ ಯಾವುದು ಎಕ್ಸಾಂಪಲ್ಗಳು ಇದಕ್ಕೆ ಫೈಬ್ರಸ್ ಮತ್ತು ಗ್ಲೋಬ್ಯುಲರ್ ಎಕ್ಸಾಂಪಲ್ನ ನಾವು ಕೊಡ್ಬೋದು 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸಲ್ಲಿ. ಓಕೆನಾ, ಸೊ ನೆಕ್ಸ್ಟ್ ಲಾಸ್ಟ್ ಇರೋದು ಕ್ವಾಟರ್ನರಿ. ಈ ರೀತಿ ಟರ್ಸರಿ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್ಗಳಿದಾವಲ್ಲ, ಸೊ ಅಂಥವುಗಳನ್ನು 4 3 ಡೈಮೆನ್ಷನಲ್ ಸ್ಟ್ರಕ್ಚರ್ಗಳು ಸೇರಿ ನಮಗೇನಾಗುತ್ತೆ ಅಂದರೆ ಕ್ವಾಟರ್ನರಿ ಸ್ಟ್ರಕ್ಚರ್ ಆಗುತ್ತೆ. ಓಕೆನಾ, ಸೊ 4 ಸೇರಿ ನಮಗೇನಾಗುತ್ತೆ ಕ್ವಾಟರ್ನರಿ ಸ್ಟ್ರಕ್ಚರ್ ಆಗುತ್ತೆ. ಸೊ ಇನ್ನು ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪ್ರೋಟೀನ್ ಅರೇಂಜ್ಮೆಂಟ್. ಸೊ ಪ್ರೈಮರಿ ಅಂದಾಗ ಲೀನಿಯರ್ ಇರುತ್ತೆ, ಸೆಕೆಂಡರಿ ಅಂದಾಗ ಇಂಟ್ರಾಕ್ಷನ್ ಇರುತ್ತೆ, ಸೇಮ್ ಇಂಟ್ರಾಕ್ಷನ್ ಪಾಲಿಪೆಪ್ಟೈಡ್ ಚೈನ್ ಮಧ್ಯೆ ಇರ್ಬೋದು, ಇಲ್ಲಾಂದ್ರೆ ಬೇರೆ ಪಾಲಿಪೆಪ್ಟೈಡ್ ಚೈನ್ ಮಧ್ಯೆ ಇರ್ಬೋದು. ಅದರಲ್ಲಿ ನಮಗೇನಿದೆ ಆಲ್ಫಾ ಹೆಲಿಕ್ಸ್ ಅಂಡ್ ಬೀಟಾ ಪ್ಲೇಟೆಡ್. ಟರ್ಸರಿ ಸ್ಟ್ರಕ್ಚರ್ ಅಂದಾಗ ನಮಗೇನಿರುತ್ತೆ ಅಂದರೆ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಇರುತ್ತೆ ಪಾಲಿಪೆಪ್ಟೈಡ್ ಚೈನ್ ಮಧ್ಯ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ನಾವು 4 ಡಿಫ್ರೆಂಟ್ ಬಾಂಡ್ಸ್ಗಳು ನೋಡ್ಬೋದು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಾಟರ್ನರಿ ಅಂದಾಗ ನಮಗೇನಿರುತ್ತೆ ಅಂದರೆ ಸೊ ಈ ರೀತಿ 3 ಡೈಮೆನ್ಷನಲ್ ಒಂದು 4 ಕನೆಕ್ಷನ್ ಆಗಿ ನಮಗೇನಾಗುತ್ತೆ ಅಂದರೆ ಕ್ವಾಟರ್ನರಿ ಆಗುತ್ತೆ. ಸೊ ಇಷ್ಟೇ ಇರೋದು, ನೋಟ್ ಮಾಡ್ಕೊಂಡ್ರಿ, ವೆರಿ ಇಂಪಾರ್ಟೆಂಟ್. ಸೊ ಈ ಸ್ಟ್ರಕ್ಚರ್ಸ್ಗಳು. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನಾವು ನೋಡ್ಬೋದು ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್. ಸೊ ಡಿನ್ಯಾಚುರೇಷನ್ ಆಫ್ ಪ್ರೋಟೀನ್ ಅಂದ್ರೆ ಏನು? ಸೊ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಇರುತ್ತೆ. ನೀವು pH, ನೆಕ್ಸ್ಟ್ ಹೀಟ್, ಕೆಮಿಕಲ್ಸ್ ಇವೆಲ್ಲ ಹಾಕಿದಾಗ ಏನಾಗುತ್ತೆ ಅಂದರೆ ಆ ಸ್ಟ್ರಕ್ಚರ್ಸ್ಗಳ ಮಧ್ಯೆ ಇರೋ ಇಂಟ್ರಾಕ್ಷನ್, ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಆಗಿರ್ಬೋದು, ವ್ಯಾಂಡರ್ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಡೈಸಲ್ಫೈಡ್ ಲಿಂಕೇಜ್ಗಳಾಗಿರ್ಬೋದು, ಇವೆಲ್ಲ ಏನಾಗ್ತವೆ ಬ್ರೇಕ್ ಆಗ್ತವೆ ಬೇಸ್ಡ್ ಆನ್ ದಿಸ್ ಹೀಟ್, ಕೆಮಿಕಲ್ಸ್ ಆ್ಯಂಡ್ ಟೆಂಪ್ರೇಚರ್ ಚೇಂಜಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ಪ್ರೋಟೀನು ಡಿನೇಚರ್ಡ್ ಆಗುತ್ತೆ. ಓಕೆನಾ, ಸೊ ಮತ್ತೆ ಪ್ರೈಮರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಂಥವುಗಳನ್ನ ಅಂತ ಕರಿತೀವಿ ಅಂದರೆ ಡಿನ್ಯಾಚುರೇಷನ್ ಅಂತ ಕರಿತೀವಿ. ಸೊ ಇಲ್ಲಿರೋದು ನೀವು ನೋಡ್ಬೋದು ಪ್ರೈಮರಿ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಈ ರೀತಿ ಇಂಟ್ರಾಕ್ಷನ್ ಇರಲ್ಲ ಪಾಲಿಪೆಪ್ಟೈಡ್ ಚೈನ್ ಮಧ್ಯ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಡಿನ್ಯಾಚುರೇಷನ್ ಆಗಲ್ಲ. ಉಳಿದಿರೋಗಳ ಮಧ್ಯೆ ಇಂಟ್ರಾಕ್ಷನ್ ಇರೋದ್ರಿಂದ ಅವೆಲ್ಲ ಬಾಂಡ್ಗಳು ಬ್ರೇಕ್ ಆಗ್ತವೆ ಇನ್ ಪ್ರೆಸೆನ್ಸ್ ಆಫ್ ಹೀಟ್, ಕೆಮಿಕಲ್ಸ್ ಆ್ಯಂಡ್ ಟೆಂಪ್ರೇಚರ್ pH ಆಗಿರ್ಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ ಮತ್ತೆ ಪ್ರೈಮರಿಯಾಗಿ ಕನ್ವರ್ಟ್ ಆಗ್ತವೆ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಗ್ಲೈಸಿನ್ ಅನ್ನೋದು. ಸೊ ನಿಮ್ಗೆ ಗೊತ್ತು ಅಮೈನೋ ಆಸಿಡ್ಸಲ್ಲಿ ನಮಗೇನಾಗಿರುತ್ತೆ CnH2, ನೆಕ್ಸ್ಟ್ ಏನಾಗುತ್ತೆ ಅಂದರೆ COOH,
ನೆಕ್ಸ್ಟ್ ಏನಾಗುತ್ತೆ ಎಚ್ ಮತ್ತು ಆರ್ ಗ್ರೂಪ್. ಇವಾಗ ಈ ಆರ್ ಗ್ರೂಪ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕಂಡೀಷನ್, ಈ ಎಚ್ ಇರೋದು ಈ ಕಡೆ ಹೋಗಿ ನಮ್ಗೆ ಏನಾಗುತ್ತೆ NH3+ ಆಗುತ್ತೆ, ನೆಕ್ಸ್ಟ್ CO- ಇರುತ್ತೆ. ಸೊ ಈ ಸ್ಟ್ರಕ್ಚರ್ಗಳನ್ನ ನಾವೇನಂತ ಕರಿತೀವಿ ಅಂದರೆ ಜ್ವಿಟರಾನ್ ಅಂತ ನಾವು ಕರಿತೀವಿ. ಸೊ ಅದನ್ನ ಜಸ್ಟ್ ನೋಟ್ ಮಾಡಿಕೊಂಡ್ರೆ ಸಾಕು. ಸೊ ಈ ಆರ್ ಗ್ರೂಪ್ ಡಿಫರ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮಗೇನಾಗುತ್ತೆ ಬೇರೆ ಬೇರೆ ಅಮೈನೋ ಆಸಿಡ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಎಲ್ಲ ಅಮೈನೋ ಆಸಿಡ್ಸ್ಗಳು ನಮಗೇನಾಗಿರುತ್ತೆ ಅಂದರೆ ಎಲ್ಲ ಅಮೈನೋ ಆಸಿಡ್ಸ್ ಆಗಿರ್ತವೆ. ಸೊ ಎಲ್ಲವೂ ಆಪ್ಟಿಕಲ್ ಆಕ್ಟಿವ್ ಆಗಿರ್ತವೆ, ಆಕ್ಟಿವ್ ಆಗಿರ್ತವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸೆಪ್ಟ್ ಗ್ಲೈಸಿನ್. ಗ್ಲೈಸಿನಲ್ಲಿ ನಮ್ಗೆ ಏನಿರುತ್ತೆ ಅಂದರೆ ಇಲ್ಲಿ ಹೈಡ್ರೋಜನ್ ಇರುತ್ತೆ ಆರ್ ಗ್ರೂಪಲ್ಲಿ. ಸೊ ಇವಾಗ 4 ಡಿಫ್ರೆಂಟ್ ಗ್ರೂಪ್ಗಳಿಲ್ಲ, ಸೊ 2 ಸೇಮ್ ಗ್ರೂಪ್ಗಳಿದ್ದಾವೆ, ಅದಕ್ಕೋಸ್ಕರ ಏನಾಗಿದೆ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ. ಓಕೆನಾ. ಸೊ ನೋಡ್ಬೋದು ಹೈಡ್ರೋಜನ್ ಮಾತ್ರ ಓನ್ಲಿ ಒನ್ ಎಕ್ಸಾಂಪಲ್ ಅಮೈನೋ ಆಸಿಡ್ಸ್ ಇರೋದು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ, ಅದ್ಯಾವುದು ಗ್ಲೈಸಿನ್. ನೆಕ್ಸ್ಟ್ ಅಲೆನಿನ್ ನೋಡ್ಬೋದು, CH3 ಗ್ರೂಪ್ ಇರುತ್ತೆ, ವ್ಯಾಲಿನ್ ನೋಡ್ಬೋದು, ಐಸೋಲೂಸಿನ್ ನೋಡ್ಬೋದು. ಸೊ ಈ ಗ್ರೂಪ್ಗಳು ಪ್ರೆಸೆಂಟ್ ಇರ್ತವೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಐಸೋಲೂಸಿನ್ ಆಗಿರ್ಬೋದು, ಸೇಮ್ ಈ ಸ್ಟ್ರಕ್ಚರ್ಸ್ಗಳನ್ನ ನೀವೇನು ಬಯಟ್ ಹಾಕ್ಬೇಕಂತಿಲ್ಲ, ನೀವು ನೆನ್ಪಿಟ್ಕೋಬೇಕಾಗಿರೋದಷ್ಟೇ. MCQs ಅಲ್ಲಿ ವೆರಿ ಇಂಪಾರ್ಟೆಂಟು. ಆರ್ಜಿನಿನ್ ಅಂದಾಗ ನಿಮಗೆ ಈ ಸ್ಟ್ರಕ್ಚರ್ ಇರುತ್ತೆ, ಜಸ್ಟ್ ನೀವು ನೆನ್ಪಿಟ್ಕೋಬೇಕು. ಸೊ ಈ ರೀತಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ನೀವು ಬರಬೇಕಾದ್ರೆ ಇಲ್ಲಿರೋದು ಗ್ಲೂಟಮಿಕ್ ಆಸಿಡ್, ಆಸ್ಪರ್ಟಿಕ್ ಆಸಿಡ್. ಸೊ ವೆರಿ ಇಂಪಾರ್ಟೆಂಟು, ಇವೇನು ಎಸಿಡಿಕ್ ಅಮೈನೋ ಆಸಿಡ್ಸ್ಗಳು. ಓಕೆನಾ. ನೆಕ್ಸ್ಟ್ ಇರೋದು ಗ್ಲೂಟಮಿನ್. ನಮಗೇನಾಗುತ್ತೆ ಅಂದರೆ ಇವೆಲ್ಲ ಬೇಸಿಕ್ ಅಮೈನೋ ಆಸಿಡ್ಸ್ಗಳಾಗ್ತವೆ. ನೆಕ್ಸ್ಟ್ ಆಸ್ಪರ್ಜಿನ್, ಥ್ರಿಯೋನಿನ್, ಸೆರಿನ್. ಸೊ ಇವು ವೆರಿ ಇಂಪಾರ್ಟೆಂಟು. ಆಲ್ಕೋಹಾಲ್, ಸೆರಿನ್ ಮತ್ತು ಸಿಸ್ಟಿನ್. ಸೊ ಸೆರಿನ್ ಮತ್ತು ಸಿಸ್ಟಿನಲ್ಲಿ ನಮಗೇನಿರುತ್ತೆ ಅಂದರೆ OH ಗ್ರೂಪ್ ಇರುತ್ತೆ. ಸಿಸ್ಟಿನಲ್ಲಿ ನಮಗೇನಿರುತ್ತೆ ಅಂದರೆ SH ಗ್ರೂಪ್ ಇರುತ್ತೆ. ಸೊ ಏನು ಸಲ್ಫೈಡ್ ಬಾಂಡ್ಗಳು, ಸಲ್ಫೈಡ್ ಲಿಂಕೇಜ್ಗಳಿರ್ತವೆ. ವೆರಿ ಇಂಪಾರ್ಟೆಂಟ್. ಸಲ್ಫರ್ ಕಂಟೈನಿಂಗ್ ಅಮೈನೋ ಆಸಿಡ್ಸ್ ಯಾವುದು ಅಂತ ಕೇಳ್ತಾರೆ, ನೀವು ಸಿಸ್ಟಿನ್ ಅಂತ ಬರೀಬೇಕು. OH ಕಂಟೈನಿಂಗ್ ಫಂಕ್ಷನಲ್ ಇದು ಅಮೈನೋ ಆಸಿಡ್ಸ್ ಯಾವುದು ಅಂತ ಕೇಳ್ತಾರೆ, ಸೆರಿನ್ ಅಂತ ಬರೀಬೇಕು. ಸಿಂಪಲ್. ನೆಕ್ಸ್ಟ್ ನಾವು ನೋಡೋದಾದರೆ ಥ್ರಿಯೋನಿನ್ ಇದೆ. ಸೊ ಥ್ರಿಯೋನಿನಲ್ಲೂ ನಮಗೇನಾಗಿದೆ ಅಂದರೆ OH ಕಂಟೈನಿಂಗ್ ಫಂಕ್ಷನಲ್ ಗ್ರೂಪ್ ಇದೆ. ಸೊ ಯಾವುದು ಯಾವ ಅಮೈನೋ ಆಸಿಡ್ಸಲ್ಲಿ OH ಗ್ರೂಪ್ ಇರೋದು, OH ಗ್ರೂಪ್ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅಂತ ಕೇಳ್ತಾರೆ, ಯಾವ ಅಮೈನೋ ಆಸಿಡ್ಸಲ್ಲಿ. ಸೊ MCQs ಅಲ್ಲಿ ನಿಮಗೆ ಆಪ್ಷನ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಸೆರಿನ್ ನಮಗೆ ಕೊಟ್ಟಿದ್ರೆ ಸೆರಿನ್ ಹಾಕ್ರಿ, ಥ್ರಿಯೋನಿನ್ ಕೊಟ್ಟರೆ ಥ್ರಿಯೋನಿನ್ ಹಾಕ್ರಿ. ಸಿಂಪಲ್. ನೆಕ್ಸ್ಟ್ ಇರೋದು ಫಿನೈಲ್ ಅನಿಲಿನ್. ಸೊ ಇದರಲ್ಲಿ ಒಂದು ಬೆಂಜಿನ್ ರಿಂಗ್ ಇರುತ್ತೆ ಅಂತ. ಸೊ ಇವಿಷ್ಟು ನೀವು ನೆನ್ಪಿಟ್ಕೋಬೇಕು, ಯಾವುದು S ಯಾವುದರಲ್ಲಿದೆ, OH ಯಾವುದರಲ್ಲಿದೆ, ಆ್ಯಸಿಡ್ ಯಾವುದರಲ್ಲಿದೆ ಅಂತ. ಸೊ ಅದನ್ನ ನೋಡ್ಕೊಂಡು ನೀವು ಉಳಿದಿರೋದನ್ನ ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಓಕೆನಾ. ಸೊ ಎಲ್ಲದೂ ನೀವು ಬೇಕಂತಿಲ್ಲ. ಸೊ SH ಇರೋದು, OH ಇರಬಹುದು, ಆ್ಯಸಿಡ್ ಆಗಿರ್ಬೋದು, NH2 ಗ್ರೂಪ್ ಆಗಿರ್ಬೋದು, ನೀವು ನೆನ್ಪಿಟ್ಕೋಬೇಕು. MCQs ಅಲ್ಲಿ ವೆರಿ ಇಂಪಾರ್ಟೆಂಟ್. ಟ್ರಿಪ್ಟೋಫ್ಯಾನ್ ಅಂದಾಗ ಈ ಸ್ಟ್ರಕ್ಚರ್ ಇರುತ್ತೆ, ಹಿಸ್ಟಡಿನ್ ಅಂದಾಗ ಈ ಸ್ಟ್ರಕ್ಚರ್ ಇರುತ್ತೆ, ಪ್ರೋಲಿನ್ ಅಂದಾಗ ಈ ಸ್ಟ್ರಕ್ಚರ್ ಇರುತ್ತೆ. ಅವುಗಳನ್ನೇ ನಾವು 3 ಅಂಕಿಲಿ ಈ ರೀತಿ ಕರಿತೀವಿ, 1 ಅಂಕಿಲಿ ಈ ರೀತಿ ಕರಿತೀವಿ. ಓಕೆನಾ. ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಸೊ ಎನ್ಸೈಮ್ಸ್. ಸೊ ಎನ್ಸೈಮ್ಸ್ ಅಂದರೆ ಏನು, ನಾವು ಇವಾಗ ಫುಡ್ ತಿಂತೀವಿ, ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಎಲ್ಲವೂ ಏನಾಗಬೇಕಂದ್ರೆ ಡೈಜೆಸ್ಟ್ ಆಗಬೇಕು, ಅಬ್ಸಾರ್ಬ್ ಆಗಬೇಕು, ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಆ ಕೆಲಸಗಳನ್ನೆಲ್ಲ ಯಾರು ಮಾಡ್ತಾರೆ, ಎನ್ಸೈಮ್ಸ್ಗಳು ಮಾಡ್ತವೆ. ಸಿಂಪಲ್. ಓಕೆನಾ. ಸೊ ಇವಾಗ ಎನ್ಸೈಮ್ಸ್ಗಳಲ್ಲಿ ನಮಗೇನಾಗುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಆಗಿರ್ತವೆ. ಸೊ ಒಂದೊಂದು ಕೆಲಸ ಒಂದೊಂದು ಮಾಡ್ತೀವಿ. ಇನ್ಸುಲಿನ್ ಅನ್ನೋದು ಗ್ಲೂಕೋಸ್ನ ರೆಡ್ಯೂಸ್ ಮಾಡೋಕ್ಕೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಡಿಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎನ್ಸೈಮ್ ಅನ್ನೋದು ಪ್ರತಿಯೊಂದು ಎನ್ಸೈಮು ಪ್ರತಿಯೊಂದು ಕೆಲಸ ಒಂದೊಂದು ಅದರದ್ದೇ ಕೆಲಸನ ಹೊಂದಿಟ್ಕೊಂಡಿರುತ್ತೆ. ಸೊ ಅದರಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಇದೆ ಮಾಲ್ಟೋಸು. ಸೊ ಮಾಲ್ಟೋಸ್ ಏನು ಮಾಡುತ್ತೆ ಅಂದರೆ ಮಾಲ್ಟೇಸ್ ಅನ್ನೋದು AAC ಅನ್ನು ಯೂಸ್ ಮಾಡ್ತೀವಿ ನಾವು. ಮಾಲ್ಟೇಸ್ ಅನ್ನೋದು ಮಾಲ್ಟೋಸ್ನ ಕನ್ವರ್ಟ್ ಮಾಡುತ್ತೆ ಗ್ಲೂಕೋಸ್ ಯೂನಿಟ್ ಆಗಿ. ಸಿಂಪಲ್. ನಿಮ್ಗೆ ಗೊತ್ತು ಆಲ್ಫಾ ಡಿ ಗ್ಲೂಕೋಸ್ ಸೇರಿದ್ರೆ ನಮಗೇನಾಗುತ್ತೆ, ಮಾಲ್ಟೋಸ್ ಆಗುತ್ತೆ. ಸೊ ಈಗ ಮಾಲ್ಟೋಸ್ ನಾವು ಬ್ರೇಕ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಎನ್ಸೈಮ್ನ ಆಗಬೇಕು ಮಾಲ್ಟೇಸ್. ಇದು ಬ್ರೇಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಸಿಂಪ್ಲಿ ಶುಗರ್ ಯೂನಿಟ್ಸ್ಗಳು ಸಿಗ್ತವೆ, 2 ಗ್ಲೂಕೋಸ್ ಯೂನಿಟ್ಸ್ಗಳು ಸಿಗ್ತವೆ. ನೆಕ್ಸ್ಟ್ ಇರೋದು ಆಕ್ಸಿಡೋ ರಿಡಕ್ಟೇಸ್. ಸೊ ಆಕ್ಸಿಡೋ ರಿಡಕ್ಟೇಸ್ ಇದರಲ್ಲೇ ಮೀನಿಂಗ್ ಇದೆ, ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಎರಡನ್ನೂ ಮಾಡುತ್ತೆ. ಸೊ ಆ ಎನ್ಸೈಮ್ಗಳನ್ನ ಏನಂತ ಕರಿತೀವಿ ಅಂದರೆ ಆಕ್ಸಿಡೋ ರಿಡಕ್ಟೇಸ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ನ ನೀವು ಬರೆದಿಟ್ಕೋಬಹುದು, ಡಿಹೈಡ್ರೋಜನೇಸ್. ಓಕೆನಾ. ಸೊ ಇಷ್ಟು ಡೈಹೈಡ್ರೋಜನೇಸ್ ಬರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇರೋದು ಇಲ್ಲಿ ವಿಟಮಿನ್ಸ್. ಸೊ ವಿಟಮಿನ್ಸು ವೆರಿ ಇಂಪಾರ್ಟೆಂಟು. ಯಾಕೆ, ವೈಟಲ್ ಅಮೀನ್ಸ್. ಸೊ ಏನಂದರೆ ಬಾಡಿಗೆ ಬೇಕಾಗಿರೋ ಅಮೀನ್ ಕಂಪೌಂಡ್ಸ್ಗಳನ್ನ ಏನಂತ ಕರಿತೀವಿ ಅಂದರೆ ವಿಟಮಿನ್ಸ್ ಅಂತ ಕರಿತೀವಿ. ಸೊ ಇವು ನಮಗೆ ಸ್ವಲ್ಪ ಅಮೌಂಟಲ್ಲಿ ಬರಲೇಬೇಕು, ಇಲ್ಲಾಂದರೆ ಡೆಫಿಷಿಯನ್ಸಿಗಳಾಗ್ತವೆ, ಏನೇನು ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಸ್ಲೈಡಲ್ಲಿ ಇವಾಗ ಇದರಲ್ಲಿ 2 ಟೈಪ್ಸ್ ಇದಾವೆ, ಒಂದು ಫ್ಯಾಟ್ ಸೊಲ್ಯುಬಲ್, ಇನ್ನೊಂದು ವಾಟರ್ ಸೊಲ್ಯುಬಲ್. ಸೊ ಫ್ಯಾಟ್ ಸೊಲ್ಯುಬಲಲ್ಲಿ MCQ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ADEK ವಿಟಮಿನ್ಸ್ಗಳು ಏನಾಗಿರ್ತವೆ ಅಂದರೆ ಫ್ಯಾಟ್ ಸೊಲ್ಯುಬಲ್, ಫ್ಯಾಟ್ ಮತ್ತು ಆಯಿಲ್ ಏನಾಗುತ್ತೆ ಸೊಲ್ಯುಬಲ್ ಆಗ್ತವೆ. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂದರೆ ನೀವು ನೋಡ್ಬೋದು ಎಡಿಪೋಸ್ ಟಿಶ್ಯೂಲಿ, ಲಿವರಲ್ಲಿ ನಮ್ಗೆ ಏನಾಗಿರುತ್ತೆ ಅಂದರೆ ಸ್ಟೋರ್ ಆಗಿರ್ತವೆ. ನೀವು ನೋಡ್ಬೋದು ವಿಟಮಿನ್ ADEK. ಓಕೆನಾ. ಸೊ ನೆಕ್ಸ್ಟ್ ಇರೋದು ವಾಟರ್ ಸೊಲ್ಯುಬಲ್. ಸೊ ವಾಟರ್ ಸೊಲ್ಯುಬಲ್ ಅಂದರೆ ಏನಾಗುತ್ತೆ, ವಾಟರ್ಲಿ ಡಿಸಾಲ್ವ್ ಆಗುತ್ತೆ. ಇವಾಗ ಈ ವಿಟಮಿನ್ಸ್ಗಳು ವಾಟರಲ್ಲಿ ಡಿಸಾಲ್ವ್ ಆಯಿತು ಅಂದರೆ ನಮ್ಗೆ ಏನಾಗುತ್ತೆ, ಯೂರಿನ್ ಮುಖಾಂತರ ಹೊರಗಡೆ ಹೋಗುತ್ತೆ. ಸೊ ಯೂರಿನ್ ಮುಖಾಂತರ ಹೊರಗಡೆ ಹೋಯ್ತು ಅಂದರೆ ನಾವೇನು ಮಾಡಬೇಕಂದ್ರೆ ಅದನ್ನ ಹೊರಗಡೆಯಿಂದ ತಗೋಬೇಕಾಗತ್ತೆ. ಸೊ ಈ ಇದು ವಿಟಮಿನ್ಸ್ಗಳು ಏನಿದೆಯಲ್ಲ, ಸೊ ಈ ಬಾಡಿ ವಾಟರ್ ಸೊಲ್ಯುಬಲ್ ಏನಿದೆಯಲ್ಲ, ಇದು ಹೊರಗಡೆ ಹೋಯ್ತು ಅಂದರೆ ನಮಗೇನಾಗುತ್ತೆ ಅಂದರೆ ಈ ವಿಟಮಿನ್ ಮತ್ತೆ ನೀಡ್ ಇರುತ್ತೆ ನಮ್ಮ ಬಾಡಿಗೆ. ಸೊ ನಾವು ಹೊರಗಡೆಯಿಂದ ಈ ವಿಟಮಿನ್ಸ್ಗಳನ್ನು ತಗೋಬೇಕು. ಓಕೆನಾ. ಸೊ ಅದ್ಯಾವುದು, ವಿಟಮಿನ್ B ಮತ್ತು ವಿಟಮಿನ್ C ಕಾಂಪ್ಲೆಕ್ಸ್ಗಳು. ಓಕೆನಾ. ಸೊ ನೀವು ನೋಡ್ಬೋದು ಡೆಫಿನೇಷನ್, ಹೆನ್ಸ್ ಮಸ್ಟ್ ಬಿ ಬೀಟಾ ಕಾಂಪ್ಲೆಕ್ಸ್ ಅಂಡ್ C ಸೊಲ್ಯುಬಲ್ ಇನ್ ವಾಟರ್, ನಾಟ್ ಸ್ಟೋರ್ಡ್ ಎಕ್ಸೆಪ್ಟ್ B2
B12. ಸೊ ಹೆನ್ಸ್ ಮಸ್ಟ್ ಬಿ ಟೇಕನ್ ರೆಗ್ಯುಲರ್ಲಿ ಆಸ್ ದಿ ಎಕ್ಸ್ಕ್ರೀಟೆಡ್ ಇನ್ ಯೂರಿನ್. ಸೊ ಏನಾಗ್ತದೆ, ವಾಟರ್ ಸೊಲ್ಯೂಬಲ್ ಇರೋದ್ರಿಂದ ಈ ವಿಟಮಿನ್ಗಳೇನಾಗ್ತವೆ ವಾಟರಲ್ಲಿ ಸೊಲ್ಯೂಬಲ್ ಆಗ್ತವೆ, ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ತವೆ. ಸೊ ನಮ್ಮ ಬಾಡಿಯಿಂದ ಹೊರಗಡೆ ಹೋಯಿತು ಅಂದರೆ ನಾವೇನು ಮಾಡಬೇಕಂದ್ರೆ ಮತ್ತೆ ವಿಟಮಿನ್ ನಮ್ಗೆ ನೀಡಿದೆ ಅಲ್ಲ, ಸೊ ವಿಟಮಿನ್ ನೀಡಿದೆ ಅಂದರೆ ನಾವೇನು ಮಾಡಬೇಕು, ಹೊರಗಡೆಯಿಂದ ಈ ವಿಟಮಿನ್ಸ್ಗಳನ್ನ ತಗೋಬೇಕಾಗತ್ತೆ. ಸೊ ಯಾವ ವಿಟಮಿನ್ಸ್ಗಳು ಬಿ ಮತ್ತು ಸಿನ ನೀವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ಸ್ಲೈಡಲ್ಲಿ. ನೆಕ್ಸ್ಟ್ ನಾವು ನೋಡ್ಬೋದು ಇಲ್ಲಿ ವಿಟಮಿನ್ ಎ ಇದೆ, ಫಿಶ್ ಲಿವರ್ ಆಯಿಲ್ ಕ್ಯಾರೆಟ್ಸ್ ಬಟರ್ ಮಿಲ್ಕ್ ಇವಿದೆ. ಸೊ ಇದರಿಂದ ಡೆಫಿಷಿಯನ್ಸಿ ಆಗುತ್ತೆ ಎಕ್ಸಿರೋಥಾಲ್ಮಿಯಾ ಆ್ಯಂಡ್ ನೈಟ್ ಬ್ಲೈಂಡ್ನೆಸ್. ನೀವು ನೆನ್ಪಿಟ್ಕೋಬೇಕು, ಎ ಅಂತ ಬರೀರಿ, ನೆಕ್ಸ್ಟು ಎಕ್ಸ್ ಅಂತ ಬರೀರಿ, ನೆಕ್ಸ್ಟ್ ಇರೋದು ನೈಟ್ NB ಅಂತ ಬರೀರಿ. ಓಕೆನಾ. ಸೊ ಎ ಇದ್ದಾಗ ನಮಗೆ XP ಬರುತ್ತೆ ಅಂತ ನೆನ್ಪಿಟ್ಕೋಬೇಕು. XP ಅಂದ್ರೇನು ಝೆರೋಥಾಲ್ಮಿಯಾ, NB ಅಂದ್ರೇನು ನೈಟ್ ಬ್ಲೈಂಡ್ನೆಸ್ ಅಂತ. ಸೊ ನಾವೇನು ಮಾಡಬೇಕು ಇವಾಗ, ಫಿಶ್ ಲಿವರ್ ಆಯಿಲ್ನ ಕೊಡಬೇಕು. ನೆಕ್ಸ್ಟ್ ನೀವು ಹೇಗೆ ಬರೀಬೇಕು ಇವಾಗ, B1 ಅಂತ ಬರ್ದಿಟ್ಕೊಳ್ರಿ. ಬಿ ಜೊತೆಗೆ ನಮ್ಗೆ ಏನಾಗುತ್ತೆ ಅಂದರೆ BB ಬರೀಬೇಕು ನೀವು, BB. ಸೊ ಏನಾಗುತ್ತೆ, ಬಿ ಏನು ಕೊಡುತ್ತೆ, ಬೆರಿನ ಕೊಡುತ್ತೆ. ಸೊ ಈ ಬೆರಿ ಡೆಫಿಷಿಯನ್ಸಿನ ಕೊಡುತ್ತೆ. ಓಕೆನಾ. ಸೊ ಅವಾಗ ನೀವು ಇಲ್ಲಿ ನೋಡ್ಬೋದು, ಇದು ನಾನ್ ವೆಜ್ಜು, ಇದು ವೆಜ್ಜು. ನೆಕ್ಸ್ಟು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ನಾನ್ ವೆಜ್ ಬರುತ್ತೆ. ಸೊ ನಾನ್ ವೆಜ್ ಅಂತ ನೀವು ನೆನ್ಪಿಟ್ಕೋಬೇಕು. ಯಾಕೆ, ಸೊ ಎಗ್ ವೈಟ್, ಮಿಲ್ಕ್, ಲಿವರ್, ಕಿಡ್ನಿ ಇವೆಲ್ಲ ಬರ್ತಿದ್ದಾವೆ, ಅದಕ್ಕೋಸ್ಕರ ಬರೀಬೇಕಂದ್ರೆ ನಾನ್ ವೆಜ್ ಅಂತ ನೆನ್ಪಿಟ್ಕೋಬೇಕು. ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಓಕೆನಾ. ಸೊ ನೋಡ್ಬೋದು B1 ಇದ್ದಾಗ ಬೆರಿ ಬರುತ್ತೆ. ನೆಕ್ಸ್ಟ್ B2 ಇದ್ದಾಗ ನಮ್ಗೇನು ಬರುತ್ತೆ, ಚಿಲೋಸಿಸ್ ಬರುತ್ತೆ, ಸಿ ಅಂತ ಬರೀಬೇಕು. BB ನೆಕ್ಸ್ಟ್ BC ಆಗುತ್ತೆ. ನೆಕ್ಸ್ಟ್ ಇರೋದು B6. ಸೊ B6 ಇದ್ದಾಗ ನಮ್ಗೇನಾಗತ್ತೆ ಅಂದರೆ ಮತ್ತೆ BC ಬರುತ್ತೆ, B2 BC. ಸೊ ಏನು ಮಾಡ್ಬೇಕಂದ್ರೆ B1 B2 B6 B12 ನೆಕ್ಸ್ಟು ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಅಂತ ಬರೀರಿ. ನೆಕ್ಸ್ಟ್ B1 B2 ಆಯಿತು, B6 ನಮಗೇನಾಯಿತು, ಕನ್ವರ್ಷನ್ ಆಯಿತು. B12 ಏನಾಗುತ್ತೆ, ಪರ್ನೇಷಿಯಸ್ ಅನಿಮಿಯಾ ಆಗುತ್ತೆ, ಅದಕ್ಕೇನಂತ ಬರೀಬೇಕು, PA ಅಂತ ಬರೀಬೇಕು. ವಿಟಮಿನ್ ಸಿ ಇದ್ದಾಗ ನಮಗೇನಾಗತ್ತೆ ಅಂದರೆ ಸ್ಕರ್ವಿ ಆಗುತ್ತೆ, BS ಅಂತ ಬರೀರಿ, CS ಅಂತ ಬರೀರಿ. ನೆಕ್ಸ್ಟ್ ಇರೋದು ಡಿ ಇದ್ದಾಗ ನಮಗೇನಾಗುತ್ತೆ, ರಿಕೆಟ್ಸ್ ಆಗುತ್ತೆ. ನೆಕ್ಸ್ಟ್ ಇರೋದು ವಿಟಮಿನ್ ಡಿ ಇದ್ದಾಗ ನಮಗೇನಾಗುತ್ತೆ ಅಂದರೆ ವಿಟಮಿನ್ ಡಿ ಇದ್ದಾಗ ನಮ್ಗೆ ರಿಕೆಟ್ಸ್ ಆಗುತ್ತೆ. ವಿಟಮಿನ್ ಇ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಮಸ್ಕ್ಯುಲರ್ ವೀಕ್ನೆಸ್ ಆಗುತ್ತೆ, MW ಅಂತ ಬರೀರಿ, ಮಾಲಿಕ್ಯುಲರ್ ವೇಟು. ನೆಕ್ಸ್ಟು ಕೆ. ಸೊ ಕೆ ಇದ್ದಾಗ ನಮ್ಗೇನಾಗತ್ತೆ ಅಂದರೆ ಇನ್ಕ್ರೀಸಿಂಗ್ ಬ್ಲಡ್ ಫ್ಲೋ, ಇದನ್ನೆಂತ ಬರೀಬೇಕು, BC ಅಂತ ಬರೀರಿ. ಓಕೆನಾ. ಸೊ ಇಷ್ಟನ್ನು ನೀವು ಬರೆದ್ಬಿಟ್ರೆ ಸಾಕು, ಆರಾಮಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು ಏನೇ ಕೊಟ್ಟರು. ಸೊ ಇವಾಗ ನೀವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡ್ಬೋದು, ಮೀಟ್ ಫಿಶ್ ಇದೆ, ಇದು ನಾನ್ ವೆಜ್ ಆಗುತ್ತೆ. ನೆಕ್ಸ್ಟು ಇದು ವೆಜ್ಜು, ನೆಕ್ಸ್ಟು ಇದು ನಾನ್ ವೆಜ್ಜು, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ವೆಜ್. ಸೊ ನಾನ್ ವೆಜ್ನ ಬರೆದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ, ಓಕೆ ನಾನ್ ವೆಜ್ ಅಂದ್ಕೊಳ್ಳಿ ನಿಮ್ಗೇನು ತಲೆ ಬರಬೇಕು, ಓಕೆ ನಾವು ಫಿಶ್ಶು ಏನಾರು ಎಕ್ಸಾಂಪಲ್ಗಳು ಬರ್ತಿದ್ದಾವೆ MCQs ಅಲ್ಲಿ ನೋಡಬೇಕು, ಸೊ ಅವುಗಳನ್ನ ಎಲಿಮಿನೇಟ್ ಮಾಡಬೇಕು. ಓಕೆನಾ. ಸೊ ಆ ರೀತಿ ನೀವು ನೆನ್ಪಿಟ್ಕೋಬೇಕು, ಅದಕ್ಕೋಸ್ಕರ ಹಾಗೆ ಹೇಳಿದ್ದೀನಿ. ಸೊ ಇದಿಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಯಾವುದೇ ಡೆಫಿಷಿಯನ್ಸ್ನ ಕೊಟ್ಟು ಬರಿಬೋದು. ಇದನ್ನ ನೋಟ್ ಮಾಡ್ಕೊಂಡಿರಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು ವಿಟಮಿನ್ ಎ ಇತ್ತು, ಎ ಇದ್ದಾಗ ನಮ್ಗೇನಾಗುತ್ತೆ ಅಂದರೆ ಇದು ಝೈರೋಥಾಲ್ಮಿಯಾ ಮತ್ತು XP ಮತ್ತು ನೈಟ್ ಬ್ಲೈಂಡ್ನೆಸ್ NB ಅಂತ ಬರೀರಿ. ಸೊ ಇಷ್ಟನ್ನು ಬರೆದ್ರೆ ಸಾಕು, ಆರಾಮಾಗಿ ನೀವು ಈ ಸ್ಲೈಡಿಂದ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಇರೋದು ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅನ್ನೋದೇನು, ಕಾಪಿ. ನಾವು ನಮ್ಮ ಅಪ್ಪ ಅಮ್ಮನಿಂದ ಏನು ಬಂದಿದ್ದೀವಲ್ಲ, ಸೊ ಅದೇನು ಕಾಪಿ ಆಫ್ ಅವರ್ ಪೇರೆಂಟ್ಸ್. ಓಕೆನಾ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟ್ ಇರೋದು ನೀವು ನೋಡ್ಬೋದು ಬೀಟಾ ಡಿ ಡಿಆಕ್ಸಿ ರೈಬೋಸ್ ಇವುಗಳೆಲ್ಲ. ನೆಕ್ಸ್ಟ್ ಈ ರೀತಿ ನೈಟ್ರೋಜನಸ್ ಬೇಸ್ ಅಂತೀವಿ. ಸೊ ಇವೆಲ್ಲವೂ ಏನು ಕೆಮಿಕಲ್ ಕಾಂಪೌಂಡ್ಸ್ಗಳು, ನಾವು ಆಗಿರೋದು ಯಾವುದರಿಂದ, ಕೆಮಿಕಲ್ ಕಾಂಪೌಂಡ್ಸ್ಗಳಿಂದ. ಸೊ ನೀವು ನೋಡ್ಬೋದು ಅದರಲ್ಲಿ 2 ಟೈಪ್ಸ್ ಇದ್ದಾವೆ, DNA ಆ್ಯಂಡ್ RNA. ಸೊ DNA RNA ನಮ್ಗೇನಿರುತ್ತೆ ಅಂದರೆ ನೈಟ್ರೋಜನಸ್ ಬೇಸಸ್ ಇರ್ತವೆ, ಪೆಂಟೋ ಶುಗರ್ಸ್ ಇರ್ತವೆ, ನೆಕ್ಸ್ಟ್ ಪಾಸ್ಪರಿಕ್ ಗ್ರೂಪ್ ಇರ್ತವೆ. ಸೊ ಯಾವ್ಯಾವ ಗ್ರೂಪ್ಗಳು ಯಾವ್ಯಾವ ಅಮೌಂಟಲ್ಲಿ ಇರ್ತವೆ, ಸೊ ಯಾವ್ಯಾವ್ದು ಪ್ರೆಸೆಂಟ್ ಇರ್ತವೆ ಅಂತ ಲಾಸ್ಟ್ ಸ್ಲೈಡಲ್ಲಿ ಡಿಫ್ರೆನ್ಸ್ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇವಾಗ ಜಸ್ಟ್ ನೀವು ನೋಡಿಟ್ಕೊಂಡಿರಿ DNA ಮತ್ತು RNA ಅಲ್ಲಿ ಈ 3 ಗ್ರೂಪ್ಗಳು ಪ್ರೆಸೆಂಟ್ ಇರ್ತವೆ ಅಂತ. ಓಕೆನಾ, ಸಿಂಪಲ್. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ನ್ಯೂಕ್ಲಿಯೋಸೈಡ್ ಅಂದರೆ ಏನು? ನ್ಯೂಕ್ಲಿಯೋಸೈಡ್ ಅಂದರೆ ನಮಗೇನಿರುತ್ತೆ ಅಂದರೆ ನೀವು ನೋಡಿದ್ರೆ ಆಲ್ರೆಡಿ 3 ಗ್ರೂಪ್ಗಳು ಪ್ರೆಸೆಂಟ್ ಇರ್ತವೆ. ಸೊ ಇವೆರಡು ಇದ್ದರೆ ನಮಗೇನಾಗುತ್ತೆ ಅಂದರೆ ನೈಟ್ರೋಜನಸ್ ಬೇಸ್ ಮತ್ತು ಪೆಂಟೋ ಶುಗರ್ ಇದ್ರೆ ಇದಕ್ಕೆ ಅಂತ ಕರಿತೀವಿ ಅಂದರೆ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ, ನ್ಯೂಕ್ಲಿಯೋಸೈಡ್ ಅಂತ. ಇವಾಗ ಈ 3 ಗ್ರೂಪ್ಗಳನ್ನ ಕನೆಕ್ಟ್ ಮಾಡಿದ್ರೆ ನಾವು ಏನಂತ ಕರಿತೀವಿ, ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ಅಷ್ಟೇ ಇರೋದು. ಓಕೆನಾ. ಸೊ ಇದೇ ಡಿಫರೆನ್ಸು, ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್. ಇವೆರಡೇ ಇದ್ದರೆ ನ್ಯೂಕ್ಲಿಯೋಸೈಡ್ ಆಗುತ್ತೆ, ಇವು 3 ಇದ್ದರೆ ನ್ಯೂಕ್ಲಿಯೋಟೈಡ್ ಆಗುತ್ತೆ. ಸೊ ಅದನ್ನೇ ಬರ್ದಿರೋದು ಇಲ್ಲಿದೆ ನಿಮಗೆ. ಸೊ ಯಾವ ನ್ಯೂಕ್ಲಿಯೋಟೈಡ್ ಪ್ರೆಸೆಂಟ್ ಇರೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಲೈಡಲ್ಲಿದೆ ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್ಸ್ ಅಂದಾಗ ನಮಗೇನಿರುತ್ತೆ, ಶುಗರ್ ಇರುತ್ತೆ, ಬೇಸ್ ಇರುತ್ತೆ, ಪಾಸ್ಪರಿಕ್ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯೋಸೈಡ್ಸ್ ಅಂದಾಗ ಶುಗರ್ ಮತ್ತು ಬೇಸ್ 2 ಇರ್ತವೆ. ಓಕೆನಾ. ಸೊ ನ್ಯೂಕ್ಲಿಯೋಸೈಡ್ ಅಂದಾಗ ನಮಗೇನಂತ ಕರಿತೀವಿ ಅಂದರೆ ಶುಗರ್ ಮತ್ತು ಬೇಸ್ ಇದ್ದರೆ ಎಡಿನೋಸಿನ್ ಅಂತ ಕರಿತೀವಿ. ಪಾಸ್ಪರಿಕ್ ಆ್ಯಸಿಡ್ ಇದ್ದರೆ ಅದಕ್ಕೇನಂತ ಕರಿತೀವಿ ಅಂದರೆ ಎಡೆನೋಸಿನ್ ಸಲ್ಫೇಟ್ ಅಂತ, ಮೋನೋಪಾಸ್ಪೇಟ್ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು, ಇದೊಂದು
ನ್ಯೂಕ್ಲಿಯೋಟೈಡ್, ಇದು ಒಂದು ನ್ಯೂಕ್ಲಿಯೋಟೈಡ್, ಇನ್ನೊಂದು ನ್ಯೂಕ್ಲಿಯೋಟೈಡ್ ಇದೆ. ಸೊ ಇವೆರಡು ನ್ಯೂಕ್ಲಿಯೋಟೈಡ್ ಜೊತೆಗೆ ನಾವೇನು ಮಾಡಬೇಕಂದ್ರೆ ಕನೆಕ್ಷನ್ ಮಾಡಬೇಕು. ಯಾವುದರಿಂದ? ಈ ಫಾಸ್ಫರಿಕ್ ಆಸಿಡ್ ಗ್ರೂಪಿಂದ. ಸೊ ನೀವು ನೋಡ್ಬೋದು ಈ ಬಾಂಡ್ ಫಾರ್ಮೇಷನ್ ಆಗಿದೆ ಇಲ್ಲಿ. ಸೊ ಈ ಬಾಂಡ್ ಏನಂತ ರೆಪ್ರೆಸೆಂಟ್ ಮಾಡ್ತಿದೆ? ಇದೇನು ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ನಾವು ಇದನ್ನ ಕರಿತೀವಿ. ಸೊ ಇವಾಗ ಈ ರೀತಿ ನ್ಯೂಕ್ಲಿಯೋಟೈಡ್ ಒಂದು, ಇನ್ನೊಂದು ನ್ಯೂಕ್ಲಿಯೋಟೈಡ್. ಸೊ ಈ ರೀತಿ ಸಾಕಷ್ಟು ನ್ಯೂಕ್ಲಿಯೋಟೈಡ್ಸ್ಗಳು ಫಾರ್ಮೇಷನ್ ಆಗಿ ನಮಗೇನಾಗತ್ತಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ರೈಬೋನ್ಯೂಕ್ಲಿಕ್ ಆಸಿಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ಹೇಗಾಗುತ್ತೆ ಅಂತ ಗೊತ್ತಾಯಿತು. ಸೊ ಈ ರೀತಿ ಕಂಟೆಂಟ್ಸ್ಗಳಿದಾವೆ ಅಂತ ಹೇಳಿದೆ. ನೆಕ್ಸ್ಟ್ ಒಂದೊಂದನ್ನೇ ಕನೆಕ್ಟ್ ಮಾಡಿದ್ದೀನಿ. ಸೊ ಒಂದೊಂದೇ ಕನೆಕ್ಟ್ ಮಾಡಿದೆ, ನೆಕ್ಸ್ಟ್ ಮೂರನ್ನು ಕನೆಕ್ಟ್ ಮಾಡಿದೆ. ಸೊ ಮೂರನ್ನು ಕನೆಕ್ಟ್ ಮಾಡಿ ನೆಕ್ಸ್ಟ್ ಈ ಮೂರನ್ನು ಕನೆಕ್ಟ್ ಮಾಡ್ತಾ ಹೋದ್ರೆ ನಮ್ಗೇನಾಗುತ್ತೆ ಅಂದರೆ DNA ಮತ್ತು RNA ಬರುತ್ತೆ ಅಂತ ಹೇಳ್ತಾ ಹೋಗ್ತಿದ್ದೀನಿ. ಓಕೆನಾ? ಸೊ ಇವಾಗ ಏನಾಗಿದೆ, ಇದು DNA ಸ್ಟ್ರಕ್ಚರ್. ಸೊ ಈ ರೀತಿ ಏನಾಗುತ್ತೆ, ಸಾಕಷ್ಟು ಸೇರಿಸ್ಬೇಕು ನೀವು. ಅವಾಗ ಏನಾಗುತ್ತೆ, ನ್ಯೂಕ್ಲಿಯೋಟೈಡ್ಸ್ಗಳು ಸೇರಿ ನಮ್ಗೇನಾಗುತ್ತೆ ಅಂದರೆ DNA ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಇರುತ್ತೆ. ಈ ಬೇಸ್ಗಳ ಮಧ್ಯೆ ನಮ್ಗೆ ಏನಿರುತ್ತೆ ಅಂದರೆ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ನೆಕ್ಸ್ಟ್ ಈ ಶುಗರ್ ಮತ್ತೆ ಬೇಸ್ ಮಧ್ಯೆ ಏನಿರುತ್ತಲ್ಲ ಇದು ಗ್ಲೈಕೋಸಿಡಿಕ್ ಲಿಂಕೇಜ್ ಇರುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಬೇಸ್ಗಳ ಮಧ್ಯೆ, ಶುಗರ್ ಮತ್ತೆ ಇದ್ರ ಮಧ್ಯೆ ಗ್ಲೈಕೋಸಿಡಿಕ್ ಲಿಂಕೇಜ್ ಇರುತ್ತೆ. ಎರಡು ಶುಗರ್ಗಳ ಮಧ್ಯೆ ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಅದನ್ನ ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ. ಸೊ ಇದು ಡಿಫ್ರೆನ್ಸು ಡಬಲ್ ಸ್ಟ್ಯಾಂಡರ್ಡ್ DNA ಬೀಟಾ ಡಿ 2-ಡಿಆಕ್ಸಿ ರೈಬೋಸ್ ನೀವು ನೋಡ್ಬೋದು. ನೆಕ್ಸ್ಟ್ ಇದೆ ಬೀಟಾ ಡಿ ರೈಬೋಸ್ ಇರುತ್ತೆ. ಸೊ ಬೀಟಾ ಡಿ 2-ಡಿಆಕ್ಸಿ ರೈಬೋಸ್ ಅಂದರೆ ನೀವು ನೋಡ್ಬೋದು ಇಲ್ಲಿ ಸೆಕೆಂಡ್ ಪೊಸಿಷನ್ ನಮಗೆ ಇದೆ ಅಂದರೆ OH ಗ್ರೂಪ್ ಇದೆ. ಸೊ ಬೀಟಾ ಡಿ ರೈಬೋಸ್ ಅಂತೀವಿ. ಇಲ್ಲಿ ಒಂದು ಆಕ್ಸಿಜನ್ ಗ್ರೂಪ್ ಇಲ್ಲ ಅಂದರೆ ಒಂದು ಹೈಡ್ರೋಜನ್ ಅಷ್ಟೇ ಇದೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಬೀಟಾ ಡಿ 2-ಡಿಆಕ್ಸಿ. ಡಿಆಕ್ಸಿ ಅನ್ನೋದೇನು, ಒಂದು ಹೈಡ್ರೋಜನ್ ಒಂದು ಆಕ್ಸಿಜನ್ ರಿಮೂವ್ ಮಾಡಿದ್ದೀವಿ ಅಂದರೆ ನಮಗೇನಾಗುತ್ತೆ, ಡಿಆಕ್ಸಿ ರೈಬೋಸ್ ಆಗುತ್ತೆ. ಓಕೆನಾ? ಸೊ ಅಷ್ಟು DNA-ದಲ್ಲಿ ಡಿಆಕ್ಸಿ ರೈಬೋಸ್ ಬೀಟಾ ಡಿ ರೈಬೋಸ್ ಇರುತ್ತೆ. ಸೊ ಇದರಲ್ಲಿ ನಮಗೇನಾಗುತ್ತೆ, DNA-ದಲ್ಲಿ ಇಲ್ಲಿದೆ ಡಿಆಕ್ಸಿ ರೈಬೋಸ್ ಇರುತ್ತೆ. ಇದರಲ್ಲಿ ಏನಿರುತ್ತೆ, ರೈಬೋಸ್ ಇರುತ್ತೆ. ಡಿಆಕ್ಸಿ ಅಂದರೆ ಒಂದು ಆಕ್ಸಿಜನ್ ನಾವೇನು ಮಾಡ್ತೀವಿ, ರಿಮೂವ್ ಮಾಡಿರ್ತೀವಿ. ಇಲ್ಲ ಒಂದು ಆಕ್ಸಿಜನ್ ಇರುತ್ತೆ ಸೆಕೆಂಡ್ ಪೊಸಿಷನಲ್ಲಿ. ಓಕೆನಾ? ಸೊ ಸೆಕೆಂಡ್ ಪೊಸಿಷನ್ ಒಂದು ಆಕ್ಸಿಜನ್ ರಿಮೂವ್ ಮಾಡಿದ್ದೀವಿ. ಅದಕ್ಕೋಸ್ಕರ ಏನಾಗುತ್ತೆ, ಬೀಟಾ ಡಿ 2-ಡಿಆಕ್ಸಿ ರೈಬೋಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಏನಿರುತ್ತೆ ಅಂದರೆ ಬೇಸಸ್ಗಳು ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಇರುತ್ತೆ. ಇದರಲ್ಲಿ ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಇರುತ್ತೆ. ಒಂದೇ ಒಂದು ಡಿಫ್ರೆನ್ಸ್, ಇಲ್ಲಿ ಥೈಮಿನ್ ಇರುತ್ತೆ, ಇಲ್ಲಿ ಯುರಾಸಿಲ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಥೈಮಿನ್ ಇರುತ್ತೆ, ಇದರಲ್ಲಿ ಯುರಾಸಿಲ್ ಇರುತ್ತೆ. ನೆಕ್ಸ್ಟ್ ಇದು ರೆಪ್ಲಿಕೇಟ್ ಆಗುತ್ತೆ, ಇದು ರೆಪ್ಲಿಕೇಟ್ ಆಗಲ್ಲ. ರೆಪ್ಲಿಕೇಶನ್ ಅಂದ್ರೆ ಏನು, ಒಂದು DNA ಇಂದ ಇನ್ನೊಂದು DNA-ಗೆ ಕಾಪಿ ಮಾಡೋದು. ಬಟ್ RNA-ದಲ್ಲಿ ಅದಾಗಲ್ಲ. ಯಾಕೆ? DNA-ಇಂದನೇ RNA ಫಾರ್ಮೇಷನ್ ಆಗಿರೋದು. ಹೇಗೆ? ಟ್ರಾನ್ಸ್ಕ್ರಿಪ್ಷನ್ ಇಂದ ನಮಗೇನಾಗುತ್ತೆ, RNA ಆಗುತ್ತೆ. ಟ್ರಾನ್ಸ್ಲೇಷನ್ ಇಂದ RNA-ಇಂದ ನಮಗೇನಾಗುತ್ತೆ, ಪ್ರೋಟೀನ್ಸ್ಗಳು ಫಾರ್ಮೇಷನ್ ಆಗ್ತವೆ. ನೆಕ್ಸ್ಟ್ ಇರೋದು ಇಟ್ ಕಂಟೇನ್ಸ್ ಟ್ರಾನ್ಸ್ಮಿಷನ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಇಟ್ ರೆಗ್ಯುಲೇಟ್ಸ್ ಪ್ರೋಟೀನ್ ಸಿಂಥಸಿಸ್. ನೆಕ್ಸ್ಟ್ ಇಟ್ ಹ್ಯಾಸ್ ಅ ಲಾರ್ಜ್ ಮಾಲಿಕ್ಯುಲರ್ ಮಾಸ್ 6 to 16 ಮಿಲಿಯನ್. ನೆಕ್ಸ್ಟ್ ಇದೇನಾಗುತ್ತೆ, 20,000 to 40,000 ಇರುತ್ತೆ. ಸೊ ಇಷ್ಟನ್ನು ನೋಟ್ ಮಾಡಿಕೊಂಡ್ರೆ ಸಾಕು ನೀವು. ಈ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ಗಳಿವು ನೋಟ್ ಮಾಡಿಕೊಂಡ್ರಿ. ಇದ್ರ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಕೊಂಡಿರಿ. ನೆಕ್ಸ್ಟ್ ಇರೋದು ಇವಾಗ ಇಲ್ಲಿ ಸೊ ಹಾರ್ಮೋನ್ಸ್ಗಳು. ಸೊ ಹಾರ್ಮೋನ್ಸ್ಗಳಂದ್ರೆ ಏನು, ಸಿಂಪಲ್ ಮೆಸೆಂಜರ್ಸ್ಗಳು. ಸೊ ನಮಗೇನಾಗುತ್ತೆ, ಹೊರಗಡೆಯಿಂದ ಸನ್ಲೈಟ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಸನ್ಲೈಟ್ ಬಂದ್ಕೊಂಡು ನಮ್ಮ ಬಾಡಿ ಏನಾಗುತ್ತೆ ಅಂದರೆ ಸಡನ್ ಆಗಿ ಸ್ವೆಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾಕೆ, ಹೇಗೆ? ಸೊ ಇಲ್ಲೇನಾಗ್ತಾವೆ ಅಂದರೆ ಸನ್ಲೈಟ್ನ ಜಾಸ್ತಿ ಬಿಸಿಲು ಬಂತು ಅಂದ್ಕೊಳ್ಳಿ ನಮಗೇನಾಗುತ್ತೆ ಅಂದರೆ ಬಾಡಿಲಿ ಈ ಮೆಸೆಂಜರ್ಸ್ಗಳಿರ್ತವೆ. ಸೊ ಅವೇನು ಮಾಡ್ತಾವೆ ಅಂದರೆ ಬಾಡಿ ಪಾರ್ಟ್ಸ್ಗಳಿಗೆ ಹೇಳ್ತವೆ ನೀವು ಸ್ವೆಟ್ನ ಪ್ರೊಡ್ಯೂಸ್ ಮಾಡೋ ಅಂತ. ಸೊ ಅವೇ ಏನು ಮೆಸೆಂಜರ್ಸ್ಗಳನ್ನ ಏನಂತ ಕರಿತೀವಿ ಅಂದರೆ ನಾವು ಹಾರ್ಮೋನ್ಸ್ಗಳು ಅಂತ ಕರಿತೀವಿ. ಸೊ ದೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ ಇನ್ ದ ಬಾಡಿ ಆ್ಯಂಡ್ ರಿಲೀಸ್ ಡೈರೆಕ್ಟ್ಲಿ ಇನ್ ಟು ದ ಬ್ಲಡ್ ಸ್ಟ್ರೀಮ್. ಸೊ ಟು ಆಕ್ಟ್ ಆನ್ ಟಾರ್ಗೆಟ್ ಆರ್ಗನ್ಸ್. ಸೊ ಟಾರ್ಗೆಟ್ ಆರ್ಗನ್ಸ್ಗಳು ಏನು ಮಾಡ್ತಾವೆ ಅಂದರೆ ಇವು ಹೇಳಿರೋ ಕೆಲಸಗಳನ್ನ ಮಾಡ್ತಾ ಹೋಗ್ತವೆ. ಸೊ ಅವು ಏನೇನು ಫಂಕ್ಷನ್ ಮಾಡ್ತವೆ ಅದು ವೆರಿ ಇಂಪಾರ್ಟೆಂಟು. ಸ್ಟಿರಾಯ್ಡ್ಸ್ ಅನ್ನೋದು ಇವಾಗ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಟಿರಾಯ್ಡ್ಸ್ಗಳಾಗಿರ್ತವೆ ಕೆಲವೊಂದು ಹಾರ್ಮೋನ್ಸ್ಗಳು, ಇನ್ನೊಂದು ಕೆಲವೊಂದುಗಳು ಪಾಲಿಪೆಪ್ಟೈಡ್ಸ್ಗಳಾಗಿರ್ತವೆ, ಏನು ನಮಗೆ ಪ್ರೋಟೀನ್ಸ್ಗಳಾಗಿರ್ತವೆ. ನೆಕ್ಸ್ಟ್ ನಾವು ನೋಡ್ಬೋದು ಅಮೈನೋ ಆಸಿಡ್ಸ್ಗಳಾಗಿರ್ತವೆ ಕೆಲವೊಂದು ಹಾರ್ಮೋನ್ಸ್ಗಳು. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಇನ್ಸುಲಿನ್, ಎಂಡೋರ್ಫಿನ್ಸು. ಸೊ ಇವುಗಳು ವೆರಿ ಇಂಪಾರ್ಟೆಂಟ್, ಇದು ನೋಡಿಟ್ಕೊಂಡ್ರಿ. ಕೆಲವೊಂದು ಹಾರ್ಮೋನ್ಸ್ಗಳು ಸ್ಟಿರಾಯ್ಡ್ಸ್ ಆಗಿರ್ತವೆ, ಕೆಲವೊಂದು ಪಾಲಿಪೆಪ್ಟೈಡ್ಸ್ ಆಗಿರ್ತವೆ, ಕೆಲವೊಂದು ಅಮೈನೋ ಆಸಿಡ್ಸ್ಗಳಾಗಿರ್ತವೆ. ಎಕ್ಸಾಂಪಲ್ಗಳನ್ನ ನೋಟ್ ಮಾಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ನೆಕ್ಸ್ಟ್ ಇವುಗಳದ್ದು ಫಂಕ್ಷನ್ಸ್ಗಳು. ಇನ್ಸುಲಿನ್ ಅನ್ನೋದು ಏನು ಮಾಡುತ್ತೆ ಅಂದರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಡಿಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಗ್ಲೂಕೋಗಾನ್ ಅನ್ನೋದು ಏನು ಮಾಡುತ್ತೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಇನ್ಕ್ರೀಸ್ ಮಾಡುತ್ತೆ. ಇಷ್ಟೇ ಗೊತ್ತಿರಿ ಸಾಕು. ಇವಾಗ ನೆಕ್ಸ್ಟ್ ಎಫಿನೆಫ್ರಿನ್ ಆ್ಯಂಡ್ ನ್ಯಾರೋಫಿನೆಫ್ರಿನ್. ಸೊ ಇವೇನಾಗ್ತಾವೆ ಅಂದರೆ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಸೊ ಏನಾಗುತ್ತೆ, ಹೊರಗಡೆಯಿಂದ ನಮಗೇನಾಗುತ್ತೆ, ಸನ್ಲೈಟ್ ಬಂದಾಗ ಇವೇನು ಮಾಡ್ತಾವೆ ಅಂದರೆ ಬಾಡಿ ಹಾರ್ಮೋನ್ಸ್ಗಳನ್ನ ರಿಲೀಸ್ ಮಾಡುತ್ತೆ, ಅದೇನು ಮಾಡುತ್ತೆ, ಸ್ವೆಟ್ನ ತೋರಿಸುತ್ತೆ ಹೊರಗಡೆ. ಸೊ ಈ ಕೆಲಸ ಹೊರಗಡೆಯಿಂದ ಏನು ಬಂದಾಗ ಏನಾರು ಆಯ್ತು ಅಂದ್ಕೊಳ್ಳಿ ಏನಾಗುತ್ತೆ, ಒಳಗಡೆಯಿಂದ ನಮ್ಗೆ ರೆಸ್ಪಾನ್ಸ್ ಬರುತ್ತೆ, ಅದಕ್ಕೆ ಏನಾಗುತ್ತೆ, ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಸೊ ಆ ಕೆಲಸಗಳನ್ನ ಯಾವ ಮಾಡ್ತವೆ ಅಂದರೆ ಈ ಹಾರ್ಮೋನ್ಸ್ಗಳು ಮಾಡ್ತವೆ. ಓಕೆನಾ? ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು ಇಲ್ಲಿ ಥೈರಾಕ್ಸಿನ್ ಅನ್ನೋದು ಏನಾಗಂದರೆ ನಮಗೆ ಈ ಥೈರಾಯ್ಡ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗಿರೋದು. ಸೊ ಇವೇನಾಗುತ್ತವೆ ಅಂದರೆ ನಮಗೆ ಈ ಹಾರ್ಮೋನ್ಸ್ಗಳು ನಮ್ಗೆ ಏನಾಗ್ತವೆ ಅಂದರೆ ಎನರ್ಜಿ ಕನ್ವರ್ಷನ್ಗೆಲ್ಲ ಹೆಲ್ಪ್ ಮಾಡ್ತವೆ. ಸೊ ಇವಾಗ ಬಾಡಿಗೆ ಏನಾರು ಎನರ್ಜಿ ಬೇಕಂದ್ರೆ ಇವೇನು ಮಾಡ್ತವೆ ಅಂದರೆ ಈ ಹಾರ್ಮೋನ್ಸ್ಗಳು ರಿಲೀಸ್ ಆಗಿ ನಮಗೆ ಎನರ್ಜಿಯನ್ನು ಕನ್ವರ್ಟ್ ಆಗಿ ಕೊಡೋಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡೆಫಿಷಿಯನ್ಸಿ ಇದ್ದರೆ ನಮ್ಗೆ ಏನಾಗುತ್ತೆ ಅಂದರೆ ಹೈಪರ್ ಥೈರಾಯ್ಡಿಸಮ್ ಆಗುತ್ತೆ, ಎಕ್ಸಸ್ ಆದರೆ ನಮಗೆ ಹೈಪರ್ ಥೈರಾಯ್ಡಿಸಮ್ ಆಗುತ್ತೆ. ಇವಾಗ ಡೆಫಿಷಿಯನ್ಸಿ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಥೈರಾಯ್ಡ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ ಪ್ರಿವೆಂಟೆಡ್ ಬೈ
ಅಯೋಡೈಸ್ ಸಾಲ್ಟ್. ಸೊ ಅಯೋಡೈಸ್ ಸಾಲ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟು. ಇದರಿಂದ ನಾವೇನು ಮಾಡ್ತೀವಿ ಅಂದರೆ ಹೈಪೋಥೈರಾಯ್ಡಿಸಮ್ನ ಕಮ್ಮಿ ಮಾಡ್ತೀವಿ. ನೆಕ್ಸ್ಟ್ ಇರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಟಿರಾಯ್ಡ್ ಹಾರ್ಮೋನ್ಸ್ಗಳು ಎಡರ್ನಲ್ ಕಾರ್ಟೆಕ್ಸ್ ಮತ್ತು ಗೊನೆಟ್ಸಲ್ಲಿ ನಾವು ನೋಡ್ಬೋದು. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ ಮತ್ತು ಮಿನರಲೋಕಾರ್ಟಿಕಾಯ್ಡ್ಸ್ ಅಂತ MCQs ಅಲ್ಲಿ ಕೇಳ್ತಾರೆ. ಸೊ ಇದೇನು ಮಾಡ್ತಾವೆ ಅಂದರೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಮತ್ತು ಸ್ಟ್ರೆಸ್ ರೆಸ್ಪಾನ್ಸ್ನ ಏನು ಮಾಡ್ತಾವೆ ಅಂದರೆ ಕಂಟ್ರೋಲ್ ಮಾಡ್ತವೆ. ನೆಕ್ಸ್ಟ್ ಮಿನರಲೋಕಾರ್ಟಿಕಾಯ್ಡ್ಸ್ ಇವೇನು ಮಾಡ್ತಾವೆ ಅಂದರೆ ವಾಟರ್ ಮತ್ತು ಸಾಲ್ಟ್ ಬ್ಯಾಲೆನ್ಸ್ನ ಮಾಡ್ತವೆ. ನೆಕ್ಸ್ಟ್ ಇದು ಟೆಸ್ಟೋಸ್ಟಿರಾನ್ ಮೇಲ್ ಸೆಕ್ಸ್ ಹಾರ್ಮೋನ್ಸ್ಗಳು. ಸೊ ಇವೇನು ಮಾಡ್ತಾವೆ ಅಂದರೆ ಸಿಂಪಲ್ ಸೆಕೆಂಡರಿ ಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸ್ತವೆ. ನೆಕ್ಸ್ಟ್ ಇರೋದು ಎಸ್ಟ್ರಡಾಯಲ್. ಸೊ ಇವೇನು ಮಾಡ್ತಾವೆ ಅಂದರೆ ಮೆಸೆಂಜರ್ಸ್ನ ಕೊಡ್ತವೆ ಫಿಮೇಲ್ ಸೆಕೆಂಡರಿ ಕ್ಯಾರೆಕ್ಟರಿಸ್ಟಿಕ್ಸ್ನ ತೋರಿಸೋಕ್ಕೆ. ನೆಕ್ಸ್ಟ್ ಇರೋದು ಪ್ರೊಜೆಸ್ಟ್ರಾನ್. ಇವೇನಾಗ್ತವೆ ಅಂದರೆ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ಫರ್ಟಿಲೈಸ್ಡ್ ಎಗ್ನ ಇದು ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಈ ಟ್ರೆಸ್ಸಲ್ಲಿ ಓಕೆನಾ. ಸೊ ಇಷ್ಟೇ ಇರೋದು. ಇವುಗಳ ಫಂಕ್ಷನ್ಸ್ನ ನೀವು ಜಸ್ಟ್ ನೋಡಿ ಇಟ್ಕೊಂಡ್ರೆ ಸಾಕು. ಸೊ ಆರಾಮಾಗಿ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಸೊ ಇಷ್ಟೇ ಇತ್ತು ಚಾಪ್ಟರು. ಸೊ ಆರ್ಗ್ಯಾನಿಕ್ದು ಕಂಪ್ಲೀಟ್ ಆಗ್ತಾ ಇದೆ. ಸೊ ಎಲ್ಲರೂ ಕಮೆಂಟ್ ಮಾಡಿರಿ. So all the best. Take care. Study well. Bye bye. See you.